ನಾಲ್ಗೆ ಕಟ್ ಮಾಡ್ರು. ಡೌನ್ಲೋಡ್ ಮೋರ್. ಇನ್ನೇನು ಬೇಕು ನನಗೀಗ, ನನ್ನಲ್ಲಿ ನೀನೇ ಇರುವಾಗ. ಕೃಷ್ಣ ರಾಧಾ ಏನಾದ್ರು ಇಷ್ಟ ಆದ್ರೆ ಅವ್ರು ಕರ್ಕೊಂಡು ಹೋಗ್ತಾರಂತಲ್ಲ. 24 ಗಂಟೆ ಒಳಗೆ ಅವಳಾಗ ಅವಳೆ ಬಂದು ನನ್ನ ಜೊತೆ ಮಲಗ್ಬೇಕು. ಆದಷ್ಟು ಬೇಗ ನನಗೆ ಸಾವು ಕೊಟ್ಬಿಡು. ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಗ್ರಾಮ ಯಾಳ್ಪಿ. ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ಸಿನಿಮಾಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದರಲ್ಲಿ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಮುಟ್ಟಿದೆ ಅನ್ನೋದೇ ಮುಖ್ಯ. ಅಂಥ ಸಿನಿಮಾ ಒಂದು ಹೊಸಬರಿಂದಲೇ ಮೂಡಿ ಬಂದಿರುವುದು ವಿಶೇಷ. ಆ ಸಿನಿಮಾ ಯಾವುದು, ಏನಿದರ ವಿಶೇಷ ಅನ್ನೋದೇ ತಿಳಿಯೋಣ ಇಂದಿನ ವಿಶೇಷ ಕಾರ್ಯಕ್ರಮ ಸಕ್ಸಸ್ಫುಲ್ ಯಾಳ್ಪಿ. ನಾನು ಅಖಿಲ. ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಗ್ರಾಮ ಯಾಳ್ಪಿ. ಯಾಳ್ಪಿ ಸಿನಿಮಾದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲಿಕ್ಕೆ ಇಂದು ನಿರ್ದೇಶಕ ಎಂ ಓಬ್ಲೇಶ್, ನಾಯಕ ನಟ ವಿಜಯ್ ಚಕ್ರವರ್ತಿ, ನಟಿ ಲೋಹನಾ ಅವರು ನಮ್ಮೊಂದಿಗೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಯಾಳ್ಪಿ ಸಿನಿಮಾ ಅದ್ಧೂರಿಯಾಗಿ ಪ್ರದರ್ಶನ ಕಾಣುತ್ತಿದೆ. ಮೊದಲ ಸಿನಿಮಾದಲ್ಲಿಯೇ ಯಶಸ್ಸು ಕಂಡು ಬಂದಿದೆ. ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಡೈರೆಕ್ಟ್ರೇ, ನಿಮ್ಮ ಮೊದಲ ಪ್ರಯತ್ನವೇ ಯಾಳ್ಪಿ ಸಿನಿಮಾ. ಹೌದು. ಅದರ ನಿರ್ಮಾಣ ಹೇಗಾಯಿತು? ನಿರ್ಮಾಣ ಅಂತಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಮೇಡಮ್. ಯಾಕಂದರೆ ನಾನು ಹುಚ್ಚಿನ ಥರ ತಿರುಗಿದೆ ಎಲ್ಲ ಕಡೆ. ಎಲ್ಲ ಅಂದರೆ ನಾವು ಬಳ್ಳಾರಿ ಕಲಾವಿದರು ಮತ್ತು ಲಿರಿಕ್ಸ್ ರೈಟ್ರು ಮತ್ತು ಕತೆ ಬರಹಗಾರರು ಭಾಳ ಜನ, ಎಷ್ಟೋ ಜನ ಟ್ಯಾಲೆಂಟರ್ಸ್ ಬಳ್ಳಾರಿಯಲ್ಲಿದ್ದಾರೆ. ಅವ್ರಿಗೊಂದು ಚಾನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ತಿರುಗಿದ್ವಿ. ಮತ್ತು ಬಳ್ಳಾರಿಯಲ್ಲಿ ಕೆಲವರು ಸಜೆಷನ್ ತೊಗೊಳ್ಳೋಕ್ಕೆ ಓಣಿ ಆಫೀಸ್ ಎಲ್ಲ ತಿರುಗ್ತಾ ಇದ್ವಿ. ತಿರುಗೋ ಟೈಮಲ್ಲಿ ಏನಾಯಿತು, ಒಬ್ಬೊಬ್ರು ಒಂದೊಂದು ಥರ ಹೇಳೋದು, ನೀನೇ ಅಮೌಂಟ್ ಹಾಕ್ಕೊಂಡು ಮಾಡು, ನಿನಗಿಲ್ಲಿ ಯಾರು ಚಾನ್ಸ್ ಕೊಡಲ್ಲ, ನೀನು ಹೊಸಬ, ನೀನು ಅಂದ್ಕೊಂಡಿರ್ತೀಯ ಇದು ಸಿನಿಮಾ ಅಂದ್ರೆ ಒಂದು ಸಮುದ್ರ, ಅಲ್ಲಿ ತಿಮಿಂಗಲಗಳು ಇರ್ತವೆ, ನಾವು ಒಂಥರ ಕಪ್ಪೆ ಥರ ಹೋದರೆ ನಮ್ಮನ್ನು ಯಾರು ಟೇಕಪ್ ಮಾಡಲ್ಲ, ರಿಸೀವ್ ಮಾಡ್ಕೊಳ್ಳಲ್ಲ ಅಂತ ಏನೇನೋ ಹೆದರಿಸಿದ್ರು. ಆ ಟೈಮಲ್ಲಿ ಸರಿ ಆಯಿತು ಬಿಡು ಅಂತೇಳಿ ತಲೆ ಕಟ್ಬಿಟ್ಟು ಬಳ್ಳಾರಿ ಗಂಗಪ್ಪ ಜಿನ ಸರ್ಕಲ್ ಇದೆ ಅಲ್ವಾ, ಅಲ್ಲಿ ನಾನು ನನ್ನ ಸ್ನೇಹಿತ ಹೊನ್ನೂರು ಸ್ವಾಮಿ ಅಂತ ಹೇಳ್ಬಿಟ್ಟು ಅಲ್ಲಿ ಸುಮ್ಮನೆ ಇಬ್ಬರೇ ಕುಂತು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. 1-2 ಸಿನಿಮಾಗೆ ರೈಟ್ರಾಗಿ ಮಾಡಿದೆ. ಅವರು ಕೈ ಕೊಟ್ಬಿಟ್ರು. ಅವರಿಂದ ನನಗೆ ತುಂಬ ವರ್ಷಗಳ ಲಾಸ್ ಆಯಿತು, ಮತ್ತು ಮನಿ ಲಾಸ್ ಆಯಿತು, ಟೈಮ್ ವೇಸ್ಟ್ ಆಯಿತು. ನನ್ನ ಒಂದು ಪ್ರತಿಭೆಗೆ ಒಳ್ಳೆಯ ವೇದಿಕೆಯೂ ಸಿಗಲಿಲ್ಲ. ಏನು ಮಾಡೋದು ಅಂತಂದರೆ, ಆ ಸೋತಿರೋ ಟೈಮಲ್ಲಿ ಏನಾಗ್ಬಿಡುತ್ತೆ, ಪ್ರತಿಯೊಬ್ಬರ ಬಾಯಲ್ಲೂ ನಾವು ನಮ್ಮನ್ನು ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ, ಒಂಥರ ಚೀಪಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ತಲೆ ಕೊಟ್ಟೋಗಿ ನಾನು ಆ ಸರ್ಕಲಲ್ಲಿ, ಗಂಗಪ್ಪಜಿನ ಸರ್ಕಲಲ್ಲಿ ಕುಂತಾಗ ನನ್ನ ಸ್ನೇಹಿತ ಒಂದು ಕ್ಷಣ ನಾನು ಹಂಗೆ ನೋಡಿ, ಯಾಕಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನಿಂದನೇ ತಿರುಗ್ತಾನೆ ಇದ್ನಲ್ಲ, ನನ್ನ ಕಷ್ಟ ಒಬ್ಬೊಬ್ರು ಒಂದೊಂದು ಥರ ಹೇಳೋದು ನನಗೆ ತಲೆ ಕೆಟ್ಟೋಗಿ ಸುಮ್ಮನೆ ಕುಂತಾಗ ನೋಡಿ ದಿಢೀರಂತ ಬಂದು ಅಪ್ಕೊಂಡು ಕಣ್ಣೀರು ಹಾಕ್ಬಿಟ್ಟ. ಯಾಕೆ ಏನಾಯಿತು ಅಂತಂದರೆ, ಏನು ನಡೀತಾ ಇದೆ ಒಂದು ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದುಕೊಂಡು ಬೀದಿ ಸುತ್ತಿ ನಮ್ಮವರೇ ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಏನು ಆಗ್ತಾಯಿದೆ ಇಲ್ಲಿ, ಒಂದು ಕೆಲಸ ಮಾಡು, ನನಗೆ ಪ್ರಮಾಣ ಮಾಡು ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಪ್ರಾಮಿಸ್ ಮಾಡಿಸ್ಕೊಂಡ. ಯಾಕೆ ಏನು ಸ್ವಾಮಿ ಅಂತಂದರೆ, ನೀನು ಡೈರೆಕ್ಟರ್ ಆಗ್ತೀಯ, ನಿನ್ನಲ್ಲೂ ಆ ಕೆಪಾಸಿಟಿ ಇದೆ, ನೀನು ಮಾಡು ಸಿನಿಮಾನ ಅಂತಂದ. ಅಲ್ಲ, ಇಷ್ಟೊತ್ತು ನಾವು ಕೇಳಿ ಬರ್ತಾ ಇದ್ದೀವಿ, ಇಷ್ಟು ದಿನದವರೆಗೂ ಎಲ್ಲರೂ ಹೇಳ್ತಾ ಇದ್ದಾರೆ, ಮತ್ತೆ ನಾವು ಹೋಗಿ ಸಿನಿಮಾ ಮಾಡ್ತೀವಿ ಅನ್ನೋದು ಹೆಂಗೆ ಅಂತಂದರೆ, ಇಲ್ಲ ನೀನು ಮಾಡ್ತೀಯಾ, ಮಾಡಿ ತೋರಿಸ್ತೀಯಾ, ಬರೋ ಪೆನ್ನೋಬಳೇಶ್ವರ ಜಾತ್ರೆಗೆ ಅಂದರೆ ನಮ್ಮ ಮನೆ ದೇವರು ಅಷ್ಟರೊಳಗೆ ನೀನು ಸ್ಕ್ರಿಪ್ಟ್ ರೆಡಿ ಮಾಡಿರಬೇಕು, ಮುಹೂರ್ತ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಹಪ್ಕೊಂಡು ಕಣ್ಣೀರೇ ಹಾಕ್ಬಿಟ್ರು ಲಾಸ್ಟ್ಗೆ. ಅದೇನು ಮಾಡೋದು ಗೊತ್ತಾಗ್ತಿಲ್ಲ. ನಾನು ಅವನು ಎಮೋಷನ್ ಆಗಿದ ತಕ್ಷಣ ನಾನು ಆಳೋ ಟೈಮಲ್ಲಿ ಗಂಗಪ್ಪಜಿನ ಸರ್ಕಲಲ್ಲಿ ಎಲ್ಲರೂ ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಏನೋ ಪ್ರಾಬ್ಲಮ್ ಆಗಿದೆ, ಏನಾಗಿದೆ ಏನೋ ಆಯ್ತಾ ಅಂತ. ಅವರು ಒಂದು ಬೈಕ್ ಕೂಡ ನಾವು ಅಲ್ಲಿಂದ ಬಸ್ ಹತ್ತಿ ಹೋಗ್ಬಿಟ್ವಿ. ಯಾಕೆಂದರೆ ದಿನ ಎಲ್ಲ ತಿರುಗಿದ್ವಿ, ಎಲ್ಲ ಆಫೀಸಲ್ಲಿ ತಿರುಗ್ತಿದ್ವಿ, ಗೊತ್ತಿರೋದು ನಮ್ಗೆ ಸಜೆಷನ್ ಕೊಡ್ತಾಯಿದ್ದಾರೆ. ಊಟ ಮಾಡಿದ್ರ ಅಂತಲೂ ಕೇಳೋರು ಇದ್ದಿಲ್ಲ, ಅಂದರೆ ಹಳ್ಳಿ ಊರಿಂದ ಬಂದು ನಾವು ಎಲ್ಲ ಸರ್ಚ್ ಮಾಡೋ ಟೈಮಲ್ಲಿ ಹಿಂಗಾಗ್ಬಿಡ್ತು. ಆಯಿತು ಸ್ವಾಮಿ, ನೀನು ಹೇಳ್ದಂಗೆ ನಾನು ಕತೆ ಶುರು ಮಾಡ್ಕೊತೀನಿ, ಸರಿ ಕತೆ ರೆಡಿ ಮಾಡ್ಕೊಂಡ್ವಿ. ಕತೆ ಎಲ್ಲ ರೆಡಿ ಆದಮೇಲೆ ನಾನು ಸಿನಿಮಾಗೆ ಹೀರೋ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಕೆಲವ್ರನ್ನ ಸರ್ಚ್ ಮಾಡಿದ್ವಿ. ಸರ್ಚ್ ಮಾಡಿದ್ರೆ ಯಾರು ಒಪ್ಪಲಿಲ್ಲ. ಯಾಕಂದರೆ ನಾನು ಎಲ್ಲಿಂದ ಬಂದಿರೋನೋ, ಹಳ್ಳಿ ಊರಿಂದ ಬಂದಿರೋನೋ, ಏನೋ ಕತೆ ಮಾಡ್ಕೊತಾ ಇದ್ದೀನಿ, ಬಟ್ ಏನು ನನ್ನ ಮೇಲೆ ನಂಬಿಕೆ ಯಾರಿಗಿದ್ದಿಲ್ಲ. ಸರಿ ಬಿಡಪ್ಪ, ನನ್ನ ಸಿನಿಮಾಗೆ ಯಾರಾದರೂ ಹೀರೋ ಆಗ್ರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ನಾನು ತಿರುಗ್ತಾ ಇದ್ದೆ. ಯಾರಾಗೂ ಮುಂದಕ್ಕೆ ಬರಲಿಲ್ಲ. ಆ ಟೈಮಲ್ಲಿ ನಾನು ಒಂದೇ ಕೇಳಿದೆ,
ನಮ್ಮ ತಮ್ಮನ ಹತ್ರ, ನೀನು ಹೀರೋ ಆಗೋಪ್ಪ. ಅಣ್ಣ ಏನು ಹೇಳ್ತಾ ಇದ್ದೀರಾ ನೀವು, ನಾನು ಹೀರೋ ಆಗೋದೇನು, ನನ್ನ ಅಂದರೆ ಆಲ್ರೆಡಿ ಇವರು ಒಬ್ಬ ಎಡಿಟ್ರಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಯೂಟ್ಯೂಬಲ್ಲಿ ಎಲ್ಲ ಕ್ಲಾಸಸ್ ತೊಗೊಂಡು. ಸರಿ ಆಯಿತು ಬಿಡೋಣ, ನೋಡೋಣ ನೀವೇನೋ ಅಂದ್ಕೊಂಡಿದ್ದೀರಾ, ಬಟ್ ನಿಮ್ಮ ವಿಜುವಲ್ಸ್ ನನ್ನ ಊಹಿಸ್ಕೊಂಡು ಮಾಡಿದ್ದೀರ ಅಂತ ಅನಿಸುತ್ತೆ, ಸರಿ ಬಿಡೋಣ ನಾನು ಟ್ರೈ ಮಾಡ್ತೀನಿ. ಸರಿ ಆಯಿತು. ಅದಾದ ನಂತರ ನಾನು ಕತೆ ಎಲ್ಲ ಆಯಿತು, ಪ್ರೊಡ್ಯೂಸರ್ ಬೇಕು, ಎಲ್ಲ ಆರ್ಟಿಸ್ಟ್ಗಳು ಸೆಲೆಕ್ಷನ್ಸ್ ಎಲ್ಲ ಆಯಿತು, ಪ್ರೊಡ್ಯೂಸರ್ಸ್. ಬಟ್ ಒಂದೇನಂತಂದರೆ ನಮ್ಮ ಮನೇಲಿ ರೆಡಿ ಇದ್ದರು, ಯಾಕಂದರೆ ನಮ್ಮ ಟ್ಯಾಲೆಂಟ್ನ ನಮ್ಮ ತಂದೆ ತಾಯಿಗೆ ನಾನು ಒಂದು ಕತೆ ಆಗಲಿ ಒಂದು ಡೈಲಾಗ್ಸಲ್ಲಿ ಫಸ್ಟ್ ನಾನು ಹೇಳ್ತಾ ಇದ್ದಿದ್ದು ನಮ್ಮ ಅಪ್ಪಾಜಿಗೆ. ಅವರು ಆ ಒಂದು ಡೈಲಾಗ್ ನಾನು ಹೇಳ್ತಾ ಇರಬೇಕಾದ್ರೆ ಏನಾಗ್ಬಿಡ್ತಿತ್ತು, ತುಂಬ ಇಂಪ್ರೆಸ್ ಆಗ್ತಾಯಿದ್ರು. ನಮ್ಮ ಅಪ್ಪಾಜಿನೇ ಇಂಪ್ರೆಸ್ ಆಗಿದ್ದಾರೆ ಅಂತಂದಮೇಲೆ ಅಪ್ಪಾಜಿ ಅಂತವ್ರು ಒಂದು ಬಳ್ಳಾರಿಯಲ್ಲಿ ಒಂದು 10-20 ಜನ ಆದರೂ ಇರ್ತಾರೆ, ಅವ್ರಿಗೂ ನಾನು ಮಾಡೋ ಸಿನಿಮಾ 100 ಜನರಲ್ಲಿ ಒಂದು 10 ಜನಕ್ಕೆ ಇಷ್ಟ ಆದರೆ ಸಾಕು, ಸರಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, ಸರಿಯಪ್ಪ ಅದೇನೇ ಆಗಲಿ ನಾವು ನೋಡ್ಕೊತೀವಿ, ನೀವು ಮಾಡಿ ಸಿನಿಮಾನ ಅಂತ ನಮ್ಮ ಅಪ್ಪ ಅಮ್ಮ ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಒಂದು ಬ್ಯಾನರ್ ಮಾಡಿದ್ವಿ, ನಮ್ಮ ನಕ್ಷತ್ರ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಆರ್ಟಿಸ್ಟ್ಗಳನ್ನ ಸೆಲೆಕ್ಷನ್ ಮಾಡಿಕೊಂಡು, ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಶೂಟಿಗೆ ಹೋದ್ವಿ. ಈ ಥರ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು ಮೇಡಮ್. ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ದೇನೆ ಹೌದು. ನೀವು ಜರ್ನಿ ಸ್ಟಾರ್ಟ್ ಹೌದು ಮೇಡಮ್, ಹೌದು ಮೇಡಮ್. ಯಾಕಂದರೆ ಅಲ್ಲಿಗೆ ತುಂಬ ಲೇಟ್ ಆಗಿಬಿಡ್ತಲ್ವಾ, ತುಂಬ ನಾನು ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ ನಾನು ಒಂದು ಆನ್ಲೈನ್ ಆರ್ಡರ್ ಮಾಡಿಕೊಂಡು ಅಲ್ಲಿಂದ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ಅಲ್ಲಿಂದ ನಾನು ಡೈಲಾಗ್ಸ್ ಸಮೇತ, ಅಂದರೆ ಲೊಕೇಶನ್ಸ್ ನೋಡೋದು ಏನೋ ಪ್ರಿಪರೇಷನು ಹಂಗೆ ಏನಿಲ್ಲ ಮೇಡಮ್. ಯಾಳ್ಪಿಗೆ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳ ಮಾತ್ರ ಇರಲಿಲ್ಲ. ನಾವು ಸಡನ್ಲಿ ಸ್ಪಾಟಿಗೆ ಹೋಗಿ ಟ್ರೈ ಮಾಡಿದ್ವಿ, ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು. ಮೂವಿ ಅಂತ ಬಂದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಂತಾರೆ ಪ್ರಾಪರ್ ಆಗಿ, ಬಟ್ ನಾವು ಪ್ರಾಪರ್ ಆಗಿ ರೆಡಿ ಮಾಡ್ಕೊಂಡಿಲ್ಲ. ಸೊ ಹಿಂಗಿರ್ಬೇಕಾದ್ರೆ ಈಗ ಇನ್ನು ನಮ್ದು ಎಲ್ಲ ಸ್ಕ್ರಿಪ್ಟು ಎಲ್ಲ ರೆಡಿ ಆಗ್ದೇನೆ, ಇನ್ನು ಏನು ಕಂಪ್ಲೀಟ್ ಆಗಿ ಮಾಡ್ಕೊಳ್ದೇನೆ ನಾವು ಜಾರಿಗೆ ಬಂದ್ಬಿಟ್ಟಿದೀವಿ, ಶುರು ಮಾಡ್ಬಿಟ್ಟಿದೀವಿ ಅಂದಾಗ ಇನ್ನು ಸಾಕಷ್ಟು ಕಷ್ಟಗಳನ್ನ ಎದುರಿಸಿರ್ತೀವಿ ಅಲ್ವಾ? ಈ ಸಿನಿಮಾ ಮಾಡ್ಬೇಕಾದ್ರೆ ಯಾಳ್ಪಿ ಅನ್ನೋ ಸಿನಿಮಾ ಇಷ್ಟು ಸಕ್ಸಸ್ಫುಲ್ ಆಗ್ಬೇಕು ಅನ್ನೋ ಟೈಮಲ್ಲಿ ನೀವ್ ಏನೇನೆಲ್ಲ ಕಷ್ಟ ಪಟ್ರಿ, ಈ ಸಿನಿಮಾ ಮಾಡ್ಬೇಕಾದ್ರೆಲ್ಲ ಎಷ್ಟು ಕಷ್ಟ ಅನ್ಸ್ತು ನಿಮ್ಗೆ? ಇದನ್ನ ಮಾಡೋಕೆ ಶುರು ಮಾಡ್ಬೇಕಾದ್ರೆ ಒಂದಷ್ಟು ಕಷ್ಟಗಳನ್ನ ಎದುರಿಸಿದೀರಾ. ಇನ್ನು ರೆಡಿನೇ ಆಗದೆ ಇರೋಂತ ಸಿನಿಮಾ ಏನು ಇನ್ನು ಪ್ರಿಪೇರೇ ಆಗಿಲ್ಲ, ಸ್ಪಾಟ್ ಅಲ್ಲೆಲ್ಲ ರೆಡಿ ಮಾಡ್ಕೊಂಡು ಅಷ್ಟು ನೀಟಾಗಿ ಅಷ್ಟು ಕ್ಲೀನ್ ಆಗಿ ಜನರ ಮನಸ್ಸಿಗೆ ಮುಟ್ಟೋ ತರ ಆಗಿದೆಯಲ್ಲ, ಅಷ್ಟು ಕಷ್ಟ ಅನುಭವಿಸಿರ್ತೀರಾ. ಅದಷ್ಟು ಮುಟ್ಟಿದೆ ಅಂದ್ರೆ ಅಷ್ಟು ಕಷ್ಟ ಅನುಭವಿಸಿದ್ದೀರಾ. ಸೊ ಅದು ಕೇಳ್ಬೋದಾ ನಾನು? ಕೇಳ್ಬೋದು ಮೇಡಮ್. ಯಾಕಂದ್ರೆ ಸಿನಿಮಾ ಅಂತ ಮಾಡಿದ ತಕ್ಷಣ, ಸಿನಿಮಾ ನಾವು ಮಾಡಬೇಕು ಅಂದ ತಕ್ಷಣ ಫಸ್ಟ್ ನಮ್ಗೆ ಎದುರಾಗದೆ ಕಷ್ಟಗಳು, ಸಮಸ್ಯೆಗಳು. ಯಾಕಂದರೆ ಹೊಸಬ್ರು ಮೇಡಮ್ ನಾವು, ನಾವು ಎಲ್ಲೇ ಹೋಗಲಿ, ನಾವು ಏನೇ ಮಾಡಲಿ ಹೊಸಬ್ರು ಏನೋ ಹೊಸಬ್ರು ಅಂತಂದರೆ ಸಿನಿಮಾ ಇಂಡಸ್ಟ್ರೀಲಿ ಒಂಥರ ಸಪೋರ್ಟ್ ಮಾಡಲ್ಲ, ಒಂಥರ ಬೆಲೆ ಕೊಡಲ್ಲ ನಮಗೆ. ಏನು ಅದೇ ಯಾವ ಹೊಸಬ್ರು ಸಿನಿಮಾ ಮಾಡ್ತಾರೆ, ಅದು ಲೋಕಲ್ ಅವರು ಹೊಸಬ್ರು ಎಲ್ಲರೂ ಕಲಾವಿದರೆಲ್ಲ ಸೇರಿ ಸಪೋರ್ಟ್ ಮೂವಿ ಮಾಡ್ತಾಯಿದ್ದಾರೆ, ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿಯಪ್ಪ ಅಂತ ಹೇಳ್ತಾರೆ. ಬಟ್ ಯಾವುದಾದ್ರೂ ಟೆಕ್ನಿಕಲ್ ವರ್ಕ್ ಬಂದಾಗ, ಏನಾದರೂ ಎಲ್ಲಾದರೂ ಪರ್ಮಿಷನ್ಸ್ ಅಂತ ಬಂದಾಗ ಆ ಟೈಮಲ್ಲಿ ನಮ್ಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಮೇಡಮ್. ಬಟ್ ಏನಾಯಿತು ಅಂತಂದರೆ ನಾವು ಶೂಟಿಗೆ ಹೋಗ್ಬಿಡ್ತಿದ್ವಿ ಕ್ಯಾಮ್ರಾ ತಗೊಂಡು. ಇಲ್ಲಪ್ಪ ನೀವು ಅಂದರೆ ಒಂದು ಸೀನ್ ಅನ್ಕೊತಾ ಇದ್ವಿ, ಲೊಕೇಶನ್ಗೆ ಹೋಗಿ ಆ ಲೊಕೇಶನ್ಗೆ ಹೋಗಿ ಅಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಯಾರು ಕೊಟ್ಟರು ನಿಮ್ಮ ಪರ್ಮಿಷನ್, ಯಾಕೆ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ, ಹೌದಾ ಇಂಥ ಸಮಸ್ಯೆಗಳಿದಾರತ್ತವ ಅಂತ ಹೇಳ್ಬಿಟ್ಟು ಮತ್ತೆ ನಾವು ವಾಪಸ್ ಬಂದುಬಿಟ್ಟು ವಾರ್ತಾ ಇಲಾಖೆಯಿಂದ ಒಂದು ಪರ್ಮಿಷನ್ ತೊಗೊಂಡ್ವಿ. ಅಂದರೆ ನಾವು ಮೊದಲನೇ ಸಾರಿ ಅಲ್ವಾ ಮೇಡಮ್ ಮೂವಿ ಮಾಡ್ತಾ ಇರೋದು, ನಮಗೆ ಇಂಥ ರೂಲ್ಸ್ ಅವೇನು ಗೊತ್ತಿರಲಿಲ್ಲ. ಆ ಟೈಮಲ್ಲಿ ನಾವು ಈ ಥರ ಇಂಥವೇ ಮೇಡಮ್, ಒಂದು ಪ್ರಾಪರ್ಟಿ ವಿಷಯದಲ್ಲಾಗಲಿ, ಯಾವುದೇ ಒಂದು ಫೈನಾನ್ಷಿಯಲ್ ವಿಷಯದಲ್ಲಾಗಲಿ, ಯಾಕಂದರೆ ಓನ್ ಪ್ರೊಡಕ್ಷನ್ ಆಗಿರೋದ್ರಿಂದ ಅಷ್ಟರ ಮಟ್ಟಿಗೆ ಅಪ್ಪಾಜಿನೇ ಎಲ್ಲ ಅವರೇ ಮನೆ ಎಲ್ಲ ಅವರೇ ಪೋಷಣೆ ಮಾಡಬೇಕು, ಮನೆ ಮಂದಿನೇ ಎಲ್ಲ ಅವರು ಸ್ವಲ್ಪ ಅಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ತುಂಬ ಕಷ್ಟದಿಂದನೇ ನಾವು ಯಾಳ್ಪಿನ ಮುಗಿಸಿದ್ವಿ ಮೇಡಮ್. ಈಗ ನೀವು ಮಾಡಬೇಕಾದ್ರೆ ಪರ್ಮಿಷನ್ಸ್ ಎಲ್ಲ ತಗೋಬೇಕಾಯ್ತು, ಅಲ್ಲಿ ಹೋದ ತಕ್ಷಣ ನಿಮ್ಗೆ ಅವಾಗ್ಲೇ ಗೊತ್ತಾಯ್ತು ನಾನು ಈ ತರ ಪರ್ಮಿಷನ್ ತಗೋಬೇಕು, ಇಷ್ಟೆಲ್ಲ ಪರ್ಮಿಷನ್ಸ್ ತಗೊಂಡ್ಮೇಲೆ ನಮ್ಗೆ ಅಥಾರಿಟಿ ಕೊಟ್ಟ ಮೇಲೆ ನಾವಲ್ಲಿ ಶೂಟ್ ಮಾಡ್ಬೋದು ಅನ್ನೋದು ಅನ್ಸ್ತು. ಈಗ ಇದನ್ನೆಲ್ಲ ನಿಮ್ ಮನೆಯವ್ರಿಗೆ ಅಂದ್ರೆ ಫಸ್ಟ್ ಟೈಮ್ ನೀವು ನಾನು ಮೂವಿ ಮಾಡ್ತೀನಿ, ನಾನೊಂದು ಸಿನಿಮಾನ ತೆಗಿತಾ ಇದ್ದೀನಿ, ನಿರ್ಮಾಣ ಮಾಡ್ತಾ ಇದ್ದೀನಿ, ನಾನು ಅದಕ್ಕೆ ನಿರ್ಮಾಪಕ ಆಗಿರ್ತಾ ಇದ್ದೀನಿ ಅಂತ ನೀವು ಮನೆಯವ್ರಿಗೆ ಹೇಳಿದಾಗ, ನಿಮ್ ಮನೆಯಲ್ಲಿರೋರ್ಗೆ, ನಿಮ್ ಸ್ನೇಹಿತರಿಗೆ ಹೇಳಿದಾಗ ಅವ್ರದೆಲ್ಲ ನಿಮ್ಗೆ ಸಪೋರ್ಟ್ ಸಿಕ್ತಾ? ಫಸ್ಟು ನಾವು ಮೂವಿ ಮಾಡ್ತೀವಿ ಅಂತ ಹೋದಾಗ ನಮ್ಮನ್ನು ನಂಬಿದ್ದು ನನ್ನ ಅಪ್ಪ ಅಮ್ಮ, ಅದಾದಮೇಲೆ ನನ್ನ ಸ್ನೇಹಿತರು ಮೇಡಮ್.
ಯಾಕಂದರೆ ನಾನು ಏನೇ ಅಂದರೆ ನನ್ನಲ್ಲಿರುವ ಒಂದು ಪ್ರತಿಭೆನ ನಾನು ಫಸ್ಟ್ ಹೇಳ್ಕೊಳ್ತಾ ಇದ್ದಿದ್ದು ಅವ್ರ ಹತ್ರನೇ. ಸಂಬಂಧಿಕರ ಹತ್ರ ಹೋದಾಗ ಅವರು ಆಲ್ಮೋಸ್ಟ್ ತಿರಸ್ಕರಿಸಿದರು ಭಾಳ ಜನ. ಏನು ಸಿನಿಮಾ, ಅದೇ ನಿಮಗೆ ಮುಂಚೆನೇ ಹೇಳ್ದಂಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಹೋಗಿದ್ದಾರೆ, ಹಾಳಾಗಿದ್ದಾರೆ, ಫೇಲ್ ಆಗಿದ್ದಾರೆ. ಮತ್ತೆ ನೀವು ಯಾಕೆ ಹೋಗ್ತೀರಾ, ಎಂಥವ್ರು ಸಿನಿಮಾದಲ್ಲಿ ಅವ್ರ ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡಿದ್ದಾರೆ, ಟೈಮ್ ವೇಸ್ಟ್ ಯಾಕೆ ಮಾಡ್ತಾರೆ, ಯಾವುದಾದ್ರೂ ಜಾಬ್ ನೋಡ್ಕೊಳ್ಳಿ, ಏನಾದರೂ ಇದು ಮಾಡಿ, ದಯವಿಟ್ಟು ನೀವು ಸಿನಿಮಾಗೆ ಹೋಗಬೇಡಿ ಅದಿದಂತ ನಮ್ಮ ಅಪ್ಪಾಜಿಗೆ, ನಮ್ಮ ಅಮ್ಮಗೆ ಎಲ್ಲರಿಗೂ ಕಾಲ್ ಮಾಡಿ, ಬೇಡಪ್ಪ ಯಾಕೆ ಕಾಲ್ ಮಾಡ್ತೀರಾ ಅವ್ರ ಜೀವನನ, ಸಿನಿಮಾ ಅಂದರೆ ಯಾರು ಉದ್ಧಾರ ಆಗಿಲ್ಲ, ಈ ಥರ ಎಲ್ಲ ಮಾತಾಡ್ತಾ ಇದ್ರು ಮೇಡಮ್. ಬಟ್ ಅದ್ರ ಮಧ್ಯದಲ್ಲೂ ಸಹ ಅವರು ನಮಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾ, ಅವರು ಹೇಳೋ ಮಾತುಗಳನ್ನ ಅನಿಸ್ಕೊಳ್ತಾ, ನೋಡಿ ಹಿಂಗೆ ಹೇಳ್ತಾ ಇದ್ದಾರೆ, ನೀವು ಮಾಡ್ತೀರಂತ ನಂಬಿಕೆ ನಮಗಿದೆ, ನಮ್ಮ ನಂಬಿಕೆನ ಉಳಿಸಿ, ನೀವು ಸಿನಿಮಾನೇ ಮಾಡಿ, ಸಿನಿಮಾ ಬಿಟ್ಟು ಇನ್ನೇನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಆಗಲಿ ನಮ್ಮ ಸ್ನೇಹಿತರಾಗಲಿ ತುಂಬ ಬೆಂಬಲ ಕೊಟ್ಟು ನಮಗೊಂದು ಪ್ರೋತ್ಸಾಹ ಮಾಡಿ ಇಲ್ಲಿವರೆಗೆ ಅವರು ಬರೋ ಥರ ಮಾಡಿದ್ರು ಮೇಡಮ್. ಸೂಪರ್. ಈಗ ನಿಮಗೆ ಪ್ರೋತ್ಸಾಹ ಸಿಕ್ಕಿದೆ ಅಪ್ಪ ಅಮ್ಮನ ಕಡೆಯಿಂದ, ಸ್ನೇಹಿತರ ಕಡೆಯಿಂದ ಪ್ರೋತ್ಸಾಹ ಸಿಕ್ಕಿದೆ. ಸೊ ಸಿನಿಮಾ ಬಿಡುಗಡೆ ಮಾಡೋ ಟೈಮಲ್ಲಿ ಏನು ಸಮಸ್ಯೆ ಎದುರಿಸಿದ್ರಿ ಬಿಡುಗಡೆ ಮಾಡೋ ಟೈಮಲ್ಲಿ? ಇವಾಗ ಮೇಡಮ್ ಕ್ಯಾಶುವಲಾಗಿ ಹೊಸಬ್ರಿ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತಂದರೆ ಸಮಸ್ಯೆಗಳು ಬರುತ್ತೆ. ಥಿಯೇಟರ್ ಸಮಸ್ಯೆ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಸಮಸ್ಯೆ ಆಗಿರ್ಬೋದು, ಮತ್ತು ಪಬ್ಲಿಸಿಟಿ ಟೈಮಲ್ಲಿ ಯಾವುದಾದ್ರೂ ಪ್ರಮೋಷನ್ಗೆ ಹೋಗೋ ಒಂದು ಪಬ್ಲಿಕ್ಗೆ ಏನಾಗಬಾರ್ದು ಅಂತ ಗೌರ್ಮೆಂಟ್ ಕಡೆಯಿಂದ ಯಾವುದೋ ಒಂದು ತೊಂದರೆ ಆಗಬಾರ್ದು ಇಂಥ ಸಮಸ್ಯೆಗಳು ಬರ್ತವೆ. ಬಟ್ ನಮ್ಮದು ಬಳ್ಳಾರಿ ಲೋಕಲಲ್ಲಿ ನಾವು ಮಾಡಿರೋದ್ರಿಂದ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು ಮೇಡಮ್. ಬಳ್ಳಾರಿ ಜನ ಆಗಲಿ, ಇಲ್ಲಿ ಡಿಪಾರ್ಟ್ಮೆಂಟ್ ಆಗಲಿ, ಮತ್ತು ಥಿಯೇಟ್ರ್ ಓನರ್ಸ್ ಆಗಲಿ. ಫಸ್ಟಿಗೆ 15ನೇ ತಾರೀಕು ಅಂತ ನಾವು ಅನೌನ್ಸ್ ಮಾಡಿದ್ವಿ. ಸ್ವಲ್ಪ ಏನೋ ಥಿಯೇಟ್ರ್ ಸಮಸ್ಯೆ ಆಯಿತು, ಆದ್ರೂ ಪಾಪ ಅದು ಯಾವುದೇ ರೀತಿಯ ತೊಂದರೆ ಕೊಡಲಾರ್ದೆ ನಟರಾಜ್ ಕಾಂಪ್ಲೆಕ್ಸ್ ಥಿಯೇಟ್ರ್ ಓನರು ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಮತ್ತೆ ನಮ್ಮನ್ನು ಕರೆದು, ಆಯ್ತಪ್ಪ ನೀವು ನಮ್ಮವರು, ನಮ್ಮ ಲೋಕಲ್ನವರು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಕರೆದು ಸಪೋರ್ಟ್ ಮಾಡಿ ಮತ್ತೆ ಮೂವಿ ರಿಲೀಸ್ ಮಾಡಿದ್ರು ಮೇಡಮ್ ಅದೇ ಡೇಟಿಗೆ. ಸೂಪರ್. ಈಗ ನೀವು ಮೂವಿ ನಿರ್ಮಾಣ ಮಾಡೋ ಟೈಮಲ್ಲೆಲ್ಲ ಇಷ್ಟೆಲ್ಲ ಕಷ್ಟ ಆಯ್ತು, ನಿರ್ಮಾಣ ಮಾಡಿದ್ರಿ, ಜೊತೆಗೆ ಪ್ರಮೋಷನ್ಸ್ ಮಾಡ್ಲೇಬೇಕು, ಯಾಕಂದ್ರೆ ಎಲ್ಲಾ ಜನಕ್ಕೂನು ತಿಳಿಬೇಕಿದೆ ಯಾಳ್ಪಿ ಅನ್ನೋ ಮೂವಿ ಚಿತ್ರ ಬಿಡುಗಡೆ ಆಗಿದೆ. ಸೊ ಇದಕ್ಕೆ ಪ್ರಮೋಷನ್ಸ್ ಎಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾನ್ ದುಡ್ಡು ಖರ್ಚಾಗುತ್ತೆ, ಬೇಜಾನ್ ದುಡ್ಡು ಇರ್ಬೇಕು ಪ್ರಮೋಷನ್ಸ್ಗೆಲ್ಲ. ಫೈನಾನ್ಷಿಯಲಿ ಸಿಕ್ಕಾಪಟ್ಟೆ ಹೋಲ್ಡ್ ಮಾಡಿ ಇಟ್ಕೊಂಡು ಮಾಡಿದ್ರೇನೆ ಅದು ಆಗೋದು. ಯಾಕಂದ್ರೆ ಒಂದೂರಲ್ಲ ಎರಡೂರಲ್ಲ ಸುಮಾರು ಊರುಗಳಿಗೆ ಹೋಗ್ಬಿಟ್ಟು ಈ ಆಳ್ಪಿ ಚಿತ್ರ ತಲುಪಿದೆ. ಆಯ್ತಾ, ಎಲ್ರಿಗೂ ಪ್ರತಿಯೊಬ್ರಿಗೂನು ಯಾಳ್ಪಿ ಬಳ್ಳಾರಿ ಅಂತ ಹೆಸರು ಬಂದ್ಬಿಟ್ಟಿದೆ. ಸೊ ಇಷ್ಟು ದೊಡ್ಡದಾಗಿ ಪ್ರಮೋಷನ್ಸ್ ಆಗೋದಕ್ಕೆ ಆ ಟೈಮಲ್ಲಿ ನೀವು ಕಷ್ಟ ಆಗಿರ್ಬೇಕು, ತುಂಬಾ ಕಷ್ಟ ಆಗಿರುತ್ತೆ. ಸೊ ಇದನ್ನೆಲ್ಲ ಹೇಗೆ ಎದುರಿಸಿದ್ರಿ ಮೇಡಮ್? ನಾವು ಫಸ್ಟ್ ಏನಾದರೂ ಒಂದು ಪೋಸ್ಟರ್ ಲಾಂಚ್ ಮಾಡಬೇಕಾದ್ರೂ ಇಲ್ಲ ಒಂದು ಟೀಸರ್ ಲಾಂಚ್ ಮಾಡಬೇಕಂದ್ರೂ ಸಿನಿಮಾದಿಂದ, ಯಾಳ್ಪಿ ಸಿನಿಮಾದಿಂದ ನಾವು ಸ್ವಲ್ಪ ವಿಭಿನ್ನವಾಗಿ ತಯಾರು ಮಾಡ್ಕೊತಾ ಇದ್ವಿ. ಲೈಕ್ ಒಂದು ಬಜರಂಗಿ ಸಾಂಗ್ ನಾವು ಮಂತ್ರಾಲಯದಲ್ಲಿ ಬಿಡಬೇಕಂತ ಅಂದಾಗ ಯಾಳ್ಪಿ ಸಿನಿಮಾ ಮೊದಲನೇ ಸಾಂಗ್ ರಿಲೀಸ್ ಆಗ್ತಾ ಇದೆ ಎಲ್ಲಿ ಅಂತ ನಾವು ಒಂಥರ ವಾಯ್ಸ್, ರಾಘವೇಂದ್ರ ಸ್ವಾಮಿ ಗುಡಿಯಲ್ಲಿ ರಾಘವೇಂದ್ರ ಸ್ವಾಮಿಗೆ ಯಾರು ಲಾಂಚ್ ಮಾಡ್ತಾರೆ, ರಾಘವೇಂದ್ರ ಸ್ವಾಮಿನೇ, ಯಾವಾಗ ಫ್ರೀ ಇದ್ರೆ ಯಾವಾಗ, ಈ ಥರ ಏನೋ ಒಂದು ಗಿಮಿಕ್ ಮಾಡಿ ನಾವು ಈ ಥರ ಒಂದು ಪ್ರಮೋಷನ್ಗೆ ಪ್ರಯತ್ನ ಮಾಡ್ತಾ ಇದ್ವಿ ಮೇಡಮ್. ಆಲ್ಮೋಸ್ಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೈ ಮಾಡಿದ್ವಿ ಮೇಡಮ್. ಅದಾದಮೇಲೆ ಮತ್ತೆ ನಾವು ಪೋಸ್ಟರ್ಸು ಅಂದರೆ ಏನೇನೋ ಪ್ಲ್ಯಾನ್ಗಳು ಇದ್ದವು ಮೇಡಮ್, ಎಷ್ಟೋ ಪ್ಲ್ಯಾನ್ ಹಾಕ್ಕೊಂಡ್ವಿ. ಅದರಲ್ಲಿ ಒಂದು 5 ಮಾತ್ರ ನಮ್ಗೆ ಸಕ್ಸಸ್. ಅದು ಆ 5 ಪ್ಲ್ಯಾನಲ್ಲೇ ಇಷ್ಟೊಂದು ನಮಗೆ ಪ್ರಮೋಷನ್ ಆಗಿದೆ. ಇದಕ್ಕೆಲ್ಲ ಬಹಳ ನಮ್ಮ ಅಣ್ಣಂದಿರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಪ್ರಮೋಷನ್ ನಮಗೆ ಕರೆದು ಒಂದು ಲೀಸ್ಟ್ ಹಾಕಿ ಈ ಥರ ಪ್ರಮೋಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ದಾರೆ ಮೇಡಮ್. ಒಳ್ಳೆ ಈಗ ಆಲ್ಮೋಸ್ಟ್ ಭಾಳ ರೀಚ್ ಆಗಿದೆ ಮೇಡಮ್. ಈಗ ರೀಚ್ ಆಗೋದಕ್ಕಿಂತ ಮುಂಚೆ ಫಸ್ಟ್ ನಮ್ಮದು ಪ್ರಿಪ್ರೇಷನ್ ಹಂಗಿತ್ತು ಮೇಡಮ್. ಒಂದು ಟೀಸರ್ ಯಾವ ರೀತಿ ಕಟ್ ಮಾಡಬೇಕು, ಒಂದು ಟ್ರೈಲರ್ ಯಾವ ರೀತಿ ಕಟ್ ಮಾಡಬೇಕು, ಅದಾದ ನಂತರ ಸಾಂಗ್ಸ್ ಹೆಂಗಿರಬೇಕು. ಹಾಗಾದ್ರೇ ಈಗ ಯಾವುದೋ ಒಂದು ಸಾಂಗ್ ಅಂದರೆ ಸ್ಕಿಪ್ ಮಾಡಿ ನಡಿ ಅಂದ್ಬಿಡ್ತಾರೆ, ಅದನ್ನು ಆನು ಮಾಡೋಕ್ಕೆ ಹೋಗಲ್ಲ. ಬಟ್ ಯಾಳ್ಪಿ ಸಾಂಗ್ಸು ತುಂಬ ಕನೆಕ್ಟ್ ಆಗಿದೆ ಜನಕ್ಕೆ. ಇನ್ನೇನು ಬೇಕು ನನಗೀಗ ನನ್ನಲ್ಲಿ ನೀನೇ ಇರುವಾಗ ಆ ಸಾಂಗ್ಸಿಂದನೂ ತುಂಬ ಪ್ರಚಾರ ಆಯಿತು ಮೇಡಮ್. ಈಗ ಗಲ್ಲಿಗಳಲ್ಲಿ ಮತ್ತು ನಮ್ಮ ಬಳ್ಳಾರಿ ನಗರದ ತುಂಬ ಯಾಳ್ಪಿ ಅಂತ ಸದ್ದು ಮಾಡಿದೆ. ಬಟ್ ನಾವು ಪ್ಲ್ಯಾನ್ ಅಂತ ಏನು ಮಾಡ್ಕೊಂಡಿಲ್ಲ, ನಮ್ಗೆ ಏನು ಗೊತ್ತಿದೆಯೋ ಅದನ್ನು ಮಾಡಿದ್ದೀವಿ. ಗೊತ್ತಿಲ್ದಿರೋದ್ರ ಬಗ್ಗೆ ಹೋಗಿ ತಲೆ ಕೆಡಿಸ್ಕೊಂಡಿಲ್ಲ ಮೇಡಮ್. ಏನು ಗೊತ್ತಿದೆಯೋ ಅದಕ್ಕೆ ಹೋಗಿ ನಮ್ಮ ಸ್ಟೈಲಲ್ಲಿ ನಾವು ಪ್ರಮೋಷನ್ ಮಾಡೋಕೆ ಹೋಗಿದ್ದೀವಿ. ಪ್ರತಿಯೊಂದು ಮನೆಗೂ ತಲುಪೋ ಥರ ನಾವು ಪ್ರಯತ್ನ ಮಾಡಿದ್ದೀವಿ ಮೇಡಮ್. ಇದೋ ಒಂದು 10 ಮೆಂಬರ್ಸ್ ಮೇಡಮ್ ನಮ್ಮ ಟೀಮಲ್ಲಿ ಒಂದು ಒಳ್ಳೆ ವೆಪನ್ಗಳಾಗಿ ಪ್ರಮೋಷನ್ ಮಾಡಿದ್ವಿ. ಟೀಮ್ ಪೂರ್ತಿಯಾಗಿ ಪ್ರಮೋಷನ್ ನ ಮಾಡಿದ್ರಿ. ಪ್ರತಿಯೊಬ್ರು ಪ್ರತಿಯೊಂದು ಊರಿಗೆ ಹೋಗ್ಬಿಟ್ಟು ನಿಮ್ ಪೋಸ್ಟರ್ಸ್ ಎಲ್ಲ ರಿಲೀಸ್ ಮಾಡಿ. ಓಕೆ, ಈಗ ಸಿನಿಮಾ ರಿಲೀಸ್ ಆಯ್ತು. ಓಕೆ,
ಅಭಿಮಾನಿಗಳಿಗೆ ಅವ್ರದ್ಗೆ ಸಿನಿಮಾ ನೋಡಿದ ಮೇಲೆ ಅವ್ರ ರೆಸ್ಪಾನ್ಸ್ ಹೇಗಿದೆ? ಅವ್ರನ್ನ ಅಭಿಮಾನಿಗಳು ಅನ್ನೋದಕ್ಕಿಂತ ದೇವ್ರು ಅನ್ಬೇಕು ಮೇಡಮ್, ಪ್ರೇಕ್ಷಕ ದೇವರುಗಳು ಅನ್ಬೇಕು. ನಾವು ನಂಬಕ್ಕಾಗ್ತಾ ಇಲ್ಲ ಮೇಡಮ್ ಇದು. ಯಾಕಂದರೆ ಬಳ್ಳಾರಿಯವರು ಸಿನಿಮಾ ಮಾಡ್ತಾರೆ ಅಂದ ತಕ್ಷಣ ನೋಡಿದ್ದೀವಿ ಬಿಡಪ್ಪ, ಎಷ್ಟೋ ಸಿನಿಮಾಗಳು ಬಂದವು ಓದವು, ಈ ಥರ ಆಗ್ತಾ ಇರುತ್ತೆ. ನಮಗೂ ಹೆದರಿಕೆ ಇತ್ತು ಮೇಡಮ್. ಸರಿ, ಏನೋ ಫಸ್ಟ್ ಬಳ್ಳಾರಿಯಲ್ಲಿ ಮಾಡೋ ಸಿನಿಮಾಗಳು ಚೆನ್ನಾಗಿರಲ್ಲ ಅನ್ನೋ ಒಂದು ನೆಗೆಟಿವ್ ಥಾಟ್ನ ನಮ್ಮ ಜನರಿಂದ ತೆಗೆದುಹಾಕ್ಬೇಕಂತ ಹೇಳ್ಬಿಟ್ಟು ನಾನೊಂದು ಫ್ರೀ ಶೋ ಹಾಕಿದೆ ಮೇಡಮ್, ಫ್ರೀ ಪ್ರೀಮಿಯರ್ ಶೋ ಅಂತ. ನಟರಾಜ್ ಕಾಂಪ್ಲೆಕ್ಸ್ ಇದುವರೆಗೂ ನಮ್ಮ ಇಡೀ ವರ್ಲ್ಡಲ್ಲಿ ಅನ್ಕೊತೀನಿ ಮೇಡಮ್, ಇಡೀ ವರ್ಲ್ಡಲ್ಲಿ ಫ್ರೀ ಪ್ರೀಮಿಯರ್ ಶೋನ ಯಾರೂ ಹಾಕಿಲ್ಲ ಮೇಡಮ್. ಹಾಕಿರೋದು ನಮ್ಮ ಫಸ್ಟ್ ಬಳ್ಳಾರಿ ಸಿನಿಮಾ, ಅದು ಯಾಳ್ಪಿ ಸಿನಿಮಾನೇ. ಹಾಕೋಕ್ಕೂ ಹೆದರ್ತಾರೆ ಮೇಡಮ್. ಯಾಕಂದರೆ ಎಂಥ ಸ್ಟಾರ್ ಕ್ಯಾಸ್ಟ್ ಇರೋ ಸಿನಿಮಾ ಸಹ ನಾವು ಪ್ರೀಮಿಯರ್ ಶೋ ಅಂತ ಈ ಥರ ಅದು ಡೈರೆಕ್ಟ್ ಥಿಯೇಟ್ರಿಗೆ ಮೇಡಮ್, ಕ್ಯೂಬಿಂದ ಥಿಯೇಟ್ರಿಗೆ ಹಾಕಿದ್ವಿ ಮೇಡಮ್. ಅಲ್ಲಿ ಏನಾದರೂ ನೆಗೆಟಿವ್ ಥಾಟ್ ಏನಾದರೂ ಬಂದುಬಿಟ್ಟಿದ್ರೆ ಎಲ್ಲ ನಾವು ಪಟ್ಟಿರೋ ಕಷ್ಟ ಎಲ್ಲ ನೀರ್ಪಾಲಾಗೋದು. ಬಟ್ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು, ಎಲ್ಲ ಜನರು ಸಪೋರ್ಟ್ ಮಾಡಿದ್ರು, ಒಳ್ಳೆ ಬೆಂಬಲ ಕೊಟ್ಟರು. ಆ ಪ್ರೀಮಿಯರ್ ಶೋಯಿಂದ ನಮಗೆ ಇನ್ನೂ ಬೆಂಬಲ 10 ಪಟ್ಟು ಆಯಿತು ಮೇಡಮ್. ತುಂಬ ಹೆಮ್ಮೆ ಪಡ್ತೀವಿ ಮೇಡಮ್. ಯಾಕಂದರೆ ಅವರ ಬೆಂಬಲ ಇವತ್ತಿಗೂ ನಾವು ಮರೆಯಲ್ಲ ಮೇಡಮ್. ಬಳ್ಳಾರಿ ಜನರ ಬೆಂಬಲ ನಾವು ನಂಬಿದ್ದಕ್ಕೆ ಅವರು ಕೈ ಹಿಡಿದ್ರು ಮೇಡಮ್. ಇವತ್ತು ಫಿಲಿಮ್ ಮಾಡೋಕ್ಕೆ ಅಂತ ಏನಾದರೂ ಕೋಚಿಂಗ್ ಅಂತ ಮಾಡಿದ್ರಾ? ಇಲ್ಲ ಮೇಡಮ್, ಯಾವ ಕೋಚಿಂಗ್ ಇಲ್ಲ ಮೇಡಮ್. ಅಂದರೆ ಮುಂಚೆ ಏನಾದರೂ ಲೈಕ್ ಶಾರ್ಟ್ ಫಿಲಿಮು, ಇಲ್ಲ ಎನಿ ಕವರ್ ಸಾಂಗ್, ಈ ಥರ ಕವರ್ ಸಾಂಗ್ ಮಾಡಿದ್ರೆ ನನಗೆ ಅಂದರೆ ಯಾಕೆ ಅಂದರೆ ಈಗ ಫಸ್ಟ್ ಟೈಮ್ ಮೂವಿ ಸಿನಿಮಾ ಅಂತ ಮಾಡಿದ್ದು ಇಷ್ಟು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಏನಾದರೂ ಮುಂಚೆ ಒಂದು ಪ್ರಿಪ್ರೇಷನ್ ಅಂತ ಇರಬೇಕು ನಿಮಗೆ. ಈ ಥರ ಯಾವಾಗಾದರೂ ಒಂದು ಕವರ್ ಸಾಂಗ್ ಮಾಡಿರಬೇಕು, ಇಲ್ಲ ಒಂದು ಟೈಟಲ್ ಸಾಂಗ್ ಅಂತ ಏನಾದರೂ ಮಾಡಿರಬೇಕು, ಅಥವಾ ಶಾರ್ಟ್ ಫಿಲಿಮ್ ಅಂತ ಏನಾದರೂ ಮಾಡಿರಬೇಕು. ಈ ಥರ ಏನಾದರೂ ಕೋಚಿಂಗ್ ಅಂತ ತೊಗೊಂಡ್ರೆ ನಾನು ಹಿಂಗೆ ಆ್ಯಕ್ಟ್ ಮಾಡಿದ್ರೆ ಇಷ್ಟು ನೀಟಾಗಿ ಬರುತ್ತೆ, ನಾನು ಈ ಪಾತ್ರಕ್ಕೆ ಇಷ್ಟು ನಂದು ಪ್ರದರ್ಶನ ಕೊಟ್ಟರೆ ಅದಕ್ಕೆ ಪಾತ್ರಕ್ಕೆ ಒಂದು ಹೆಸರು ಬರೋದು. ಸೊ ಈ ಥರದ್ದು ಏನಾದರೂ ಮುಂಚೆ ಮಾಡಿದ್ದು? ನಾನು ರೈಟ್ರಾಗಿ ಕೆಲಸ ಮಾಡಿದ್ದೀನಿ ಮೇಡಮ್. ಡೈಲಾಗ್ ರೈಟ್ರು ಮತ್ತು ಸಾಂಗ್ಸ್ ಎಲ್ಲ ಬರಿತಾ ಇದ್ದೆ. ಬರೆದಾಗ ನಾನು ಸಿನಿಮಾ ನೋಡ್ತಾ, ಈಗ ರೈಟ್ರ್ ಅಂತ ಅಂದಾಗ ಯಾವುದೋ ಕತೆ ಬರೀಲಿ, ಡೈಲಾಗ್ಸ್ ಬರೀಲಿ, ಆಲ್ಮೋಸ್ಟ್ ನಮಗೆ ವಿಜುವಲ್ಸ್ ಬಂದ್ಬಿಡ್ತವೆ. ಆ ವಿಜುವಲ್ಸ್ನ ನೋಡ್ಕೊಂಡು ನಾವು ಇದೇ ಥರ ಮೂವಿನ ಪ್ರಯತ್ನ ಮಾಡ್ಬೋದಲ್ಲ, ಶಾರ್ಟ್ ಬೈ ಶಾರ್ಟ್, ಸೀನ್ ಬೈ ಸೀನ್, ಜನಕ್ಕೆ ಕನ್ವೆ ಆಗೋ ಥರ ಏನಾದರೂ ಮಾಡ್ಬೋದು ಅಂತ ಮೂವೀಸ್ನ ನೋಡಿನೇ ಕಲ್ತಿರೋದು ಮೇಡಮ್. ಮೂವೀಸ್ ನೋಡಿ ನೀವು ಸುಮಾರು ಸಿನಿಮಾಗಳನ್ನ ನೋಡ್ಬಿಟ್ಟು ಕಲ್ತ್ರಿ? ಯಾವುದು ಮೇಡಮ್. ಓಕೆ, ನಿಮಗೆ ನಮ್ಮ ಹೀರೋಯಿನ್ ಹತ್ರ ಮಾತಾಡೋಣ ಅಂತ. ನಿಮಗೆ ಹೇಗೆ ಅನಿಸ್ತು ಲೋಹನಾ ಮೇಡಮ್? ನಿಮಗೆ ಇದು ಫಸ್ಟ್ ಟೈಮ್ ಮೂವಿ ಮಾಡಿದ್ದೀರಾ ಅಲ್ವಾ? ಸಿಕ್ಕಾಪಟ್ಟೆ ಎದುರಿಸಿರ್ತೀರಾ ನೀವು ಕೂಡ. ಅಂದರೆ ಮನೇಲಿ ಸಿನಿಮಾ ಅಂದ ತಕ್ಷಣ ಒಪ್ಪೋದು ಭಾಳ ಕಷ್ಟ ಅಲ್ವಾ? ಹೆಂಗೆ ಮನೇಲೆಲ್ಲ ಮಾತಾಡಿದ್ದು, ಮನೇಲಿರೋರನ್ನ ಹೆಂಗೆ ಒಪ್ಸಿದ್ರಿ? ಏನೆಲ್ಲ ಅಂದರು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸು? ಏನಾದರೂ ಅಂದ್ರ ಸಿನಿಮಾ ಅಂದಿದ ತಕ್ಷಣ ಬೇಡ ಹೋಗಬೇಡ ಅಲ್ಲಿ, ಅಂದರೆ ಹುಡುಗಿರ್ಗೆ ಅದು ಸೇಫ್ ಅಲ್ಲ, ಆ ಲೈನಲ್ಲಿ ಹೋಗಬೇಡ ಅಂತೆಲ್ಲ ಅಂದಿರ್ತಾರೆ ಅಲ್ವಾ? ಸೊ ಇದರಿಂದ ನೀವು ಹೆಂಗೆ ಕ್ರಾಸ್ ಮಾಡಿ ಒಂದು ಮೂವಿನ ಮಾಡಿದ್ರಿ? ಅಂದರೆ ಮೊದಲನೇದಾಗಿ ಯಾವಾಗ ನಾನು ಹೀರೋಯಿನ್ ಆಗಿ ಸ್ಟೆಪ್ ಆಗಬೇಕು ಅಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ಸಿಕ್ಕರು. ಆ್ಯಂಡ್ ನಾನು ಆಡಿಷನ್ ಕರೆದಿದ್ರು ಅವರು. ಸೊ ಹೋದಾಗ ಹೀರೋಯಿನ್ ಆಗಿನೇ ಯಾರೂ ಕರ್ಕೊಡಲ್ಲ ಡೈರೆಕ್ಟಾಗಿ, ಮೋಸ್ಟ್ಲಿ ಸೈಡ್ ರೋಲ್ ಕರ್ಕೊಬೋದೇನೋ ಅಂತೇಳಿ, ಕರ್ಕೊಳ್ಳಿ, ಹೀರೋಯಿನ್ ಆಗಿ ಕರ್ಕೊಂಡ್ರೆ ಹೋಗೋಣ, ಇಲ್ಲಾಂದರೆ ಬೇಡ ಅಂತೇಳಿ ನಾನು ಆಗಲೇ ಡಿಸೈಡ್ ಮಾಡಿದ್ದೆ. ಹೋದಾಗ ಅವ್ರ ಮೂವಿ ಡೈಲಾಗೇ ನನಗೆ ಕೊಟ್ಟು ಒಂದು ಸರಿ ಆಡಿಷನ್ ಮಾಡಿಸಿದ್ರು. ಸೊ ನಾನು ಸೆಲೆಕ್ಟ್ ಆದೆ. ನಾನು ಶಾಕ್ ಆದೆ, ಏನಿದು ಸಡನ್ನಾಗಿ ಈ ರೀತಿ ಅಂತೇಳಿ. ಆ್ಯಂಡ್ ನನಗೆ ವಿದಿನ್ 1 ವೀಕ್ ಶೂಟ್ನು ಸ್ಟಾರ್ಟ್ ಮಾಡಿದ್ರು. ಡೈಲಾಗ್ಸ್ನು ಏನು ಕಳಿಸ್ತಾ ಇರಲಿಲ್ಲ, ಆನ್ ದಿ ಸ್ಪಾಟ್ ಎಲ್ಲ. ಅಂದರೆ ಆನ್ ದಿ ಸ್ಪಾಟ್ ಡೈಲಾಗ್ಸ್ ಅಂದ್ರೂ ಇಟ್ ವಾಸ್ ಓಕೆ ಫಾರ್ ಮಿ. ಫ್ಯಾಮ್ಲಿನೂ ಒಪ್ಸಿದೆ. ಅಮ್ಮ ತುಂಬ ಸಪೋರ್ಟ್ ಮಾಡಿದರು, ಅಮ್ಮ ಅಕ್ಕ ಬಾವ ತುಂಬಾ ಸಪೋರ್ಟ್ ಮಾಡಿದರು. ಮೊದಲನೇದಾಗಿ ಫ್ರೆಂಡ್ಸ್, ಮೊದಲನೇ ಸ್ಟೆಪ್ ಆಗ್ತಿದೆಯಾ ನೋಡು, ಆದರೆ ಹಿಟ್ ಆಗ್ಬೋದು ಆಗದೆ ಇರ್ಬೋದು, ಓಕೆ ಇದು ಟ್ರಯಲ್, ಪರವಾಗಿಲ್ಲ, ಇಟ್ಸ್ ಓಕೆ, ಏನಾದರೂ ಆಗಲಿ ಅಂತ ನಾನು ಸ್ಟೆಪ್ ಹಾಕಿದೆ. ಏನಾದರೂ ನೀವು ಆಕ್ಟಿಂಗಿಗೆ ಅಂತ ಕ್ಲಾಸಸ್ ಹೋಗಿದ್ದು? ಇಲ್ಲ. ಆ ಥರ ಕೋಚಿಂಗ್ ಏನಾದರೂ ತೊಗೊಂಡ್ರಾ? ನೋ ಇಲ್ಲ. ಏನು ತೊಗೊಂಡಿಲ್ಲ? ಇಲ್ಲ, ರೀಲ್ಸ್ ಮಾಡ್ತಾ ಇದ್ದೆ. ಓಕೆ. ಸೊ ಅದರಿಂದ ಸ್ವಲ್ಪ ಕನ್ವೀನಿಯಂಟ್ ಆಯಿತು ನನಗೆ. ಸೂಪರ್ ಸೂಪರ್. ಆಲ್ಮೋಸ್ಟ್ ನಮ್ಮ ಯಾಳ್ಪಿ ಸಿನಿಮಾದಲ್ಲಿ ಯಾರು ಆ್ಯಕ್ಟಿಂಗ್ ಕಲ್ತೋರಿಲ್ಲ ಮೇಡಮ್. ನಾನು ಹೇಳಿದೆ, ಸರ್ ನಾವೆಲ್ಲಿ ಆ್ಯಕ್ಟಿಂಗ್ ಕಲ್ತಿಲ್ಲ, ನನಗೆ ಆ್ಯಕ್ಟಿಂಗ್ ಮಾಡೋರು ಬೇಕಿಲ್ಲಪ್ಪ,
ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗೋರು, ಜೀವಿಸೋರು ಬೇಕು, ಪ್ರತಿಯೊಂದು ಪಾತ್ರದಲ್ಲಿ ಜೀವಿಸೋರು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಆಲ್ಮೋಸ್ಟ್ ಹೊಸಬ್ರಿ ನಾನು ತಗೊಂಡಿದ್ದೀನಿ ಮೇಡಮ್ LP ಸಿನಿಮಾ. ಓಕೆ, ಅಂದ್ರೆ ಈಗ ನೀವು ಸಿನಿಮಾ ಮಾಡಬೇಕಾದ್ರೆ ಈಗ ಒಂದು ಪ್ರತಿಭೆ ಒಳಗಡೆ ಇದ್ರೇನೆ ಹೊರಗಡೆ ಹಾಕಕ್ಕೆ ಸಾಧ್ಯ. ಸೊ ನಿಮ್ಮಲ್ಲಿ ಪ್ರತಿಭೆ ಒಳಗಡೆನೆ ಇತ್ತು. ಅದು ಒಂದು ಸಿನಿಮಾ ಮುಖಾಂತರ, ನೀವು ಒಂದು ಸಿನಿಮಾ ಮಾಡಿರೋ ಮುಖಾಂತರ ಎಷ್ಟೋ ಪ್ರತಿಭೆಗಳು ಹೊರಗಡೆ ಬಂದಿದೆ. ಈ ಫಸ್ಟ್ ಟೈಮ್ ನೀವೆಲ್ಲರೂ ಹೊಸಬ್ರು, ಇದರಲ್ಲಿ ಹೀರೋಯಿನ್ ಹೊಸಬ್ರು, ನಿರ್ಮಾಪಕರು ಹೊಸಬ್ರು, ಹಾಗೆ ಇವರು ಹೀರೋನು ಹೊಸಬ್ರು ಅಲ್ವಾ? ಹೊಸ ಹೀರೋಗೆ ಈ ಅವಕಾಶ ಕೊಟ್ಟ ತಕ್ಷಣ ಈ ಮೂವಿ ಇಷ್ಟು ಹಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸಿತ್ತು? ಅಂದ್ರೆ ಆಗುತ್ತೆ ಇದು ನಿಮ್ಗೆ ನಂಬಿಕೆ ಇತ್ತಾ? ಯಾಕಂದ್ರೆ ಪ್ರತಿಯೊಬ್ರು ಹೊಸಬ್ರು, ಯಾರು ಹಳಬ್ರಿಲ್ಲ. ಸೊ ಹೀರೋ ಹೀರೋಯಿನ್ ಇಬ್ರು ಹೊಸಬ್ರಾಗಿರೋದಕ್ಕೆ ಮೂವಿ ನೋಡಕ್ ಬರ್ತಾರ ಜನ, ಯಾಕಂದ್ರೆ ಹೊಸ ಹೀರೋ ಹೊಸ ಹೀರೋಯಿನ್ ಇನ್ನು ಪರಿಚಯನೇ ಇಲ್ಲ. ಸೊ ಇವರಿಂದ ಹಿಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬಂತು ಮೇಡಮ್. ಯಾಕಂದ್ರೆ ನಾನು ಹೀರೋ ಹೀರೋಯಿನು ಆರ್ಟಿಸ್ಟ್ಗಳು ಅವರು ಹೊಸಬ್ರ ಹಳಬ್ರ ಅಂತ ನಾನು ಥಿಂಕ್ ಮಾಡಿಲ್ಲ. ಫಸ್ಟು ನಾನು ಅಲ್ಲಿ ಕಥೆನ ಹೀರೋ ಆಗಿ ಮಾಡಿಕೊಂಡೆ, ಆ ಕಂಟೆಂಟ್ನ ಹೀರೋ ಆಗಿ ಮಾಡಿಕೊಂಡೆ. ಕೆಲವು ಸಿನಿಮಾಗಳು ಕೂಡ ನಮ್ಮ ಕನ್ನಡಿಗರು, ನಮ್ಮ ಕನ್ನಡ ಜನತೆ ಏನಂತಂದರೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಗೆಲ್ಲಿಸ್ತಾರೆ. ಎಷ್ಟೋ ಎಕ್ಸಾಂಪಲ್ಸ್ ಇದೆ. ತಿಥಿ ಮೂವಿ ಆಗಿರ್ಬೋದು, ರಂಗಿತರಂಗ ಆಗಿರ್ಬೋದು, ಮತ್ತು ರಂಗಿತರಂಗದಲ್ಲಿ ಸಾಯಿ ಕುಮಾರ್ ಸರ್ ಇದ್ದಾರೆ, ಓಕೆ. ಮತ್ತು 6-5 = 2 ಆಗಿರ್ಬೋದು, ಮತ್ತು ಪವನ್ ಕುಮಾರ್ ಸರ್ ಮಾಡಿರೋ ಲೂಸಿಯ ಸಿನಿಮಾ ಆಗಿರ್ಬೋದು, ಎಲ್ಲರೂ ಹೊಸಬ್ರೆ. ಅವು ಕಂಟೆಂಟ್ ಬೇಸ್ಡ್ ರಿಯಲ್ಸ್ ಸ್ಟೋರೀಸ್ ಅವೆಲ್ಲ. ಆ ಕಥೆಗಳು ಅಂದರೆ ಆ ಕಥೆಗಳನ್ನ ನಾನೊಂದು ಇನ್ಸ್ಪಿರೇಷನ್ ತೊಗೊಂಡು ಯಾಳ್ಪಿನ ಮಾಡಿದೆ. ಬಟ್ ಕಥೆನೇ ಹೀರೋ ಆಗಿ ನಾನು ಮಾಡ್ಕೊಂಡು ಮುಂದೆ ಹೋಗೋ ಟೈಮಲ್ಲಿ, ಬಟ್ ಇಲ್ಲಿ ನಮ್ಮ ಆರ್ಟಿಸ್ಟ್ಗಳೆಲ್ಲರೂ ಒಳ್ಳೆ ಅವ್ರಿಗೆ ಪಾತ್ರಕ್ಕೆ ತಕ್ಕಂಗೆ ಅಭಿನಯ ಮಾಡಿ ಇವತ್ತು ಸಿನಿಮಾ ಗೆಲ್ಲೋಕ್ಕೆ ಅವರು ಒಂದು ಕಾರಣವಾಗಿ ನಿಂತರು. ನಮ್ಮ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಮತ್ತು ಪೋಷಕ ನಟರಾಗಿರ್ಬೋದು, ತುಂಬ ಅದ್ಭುತ ನಟನೆಯನ್ನು ನಡೆಸಿದ್ದಾರೆ ಮೇಡಮ್. ಹೊಸಬ್ರು ಅನ್ನೋ ಥರ ಕಾಣೋದಿಲ್ಲ. ಎಲ್ಲೋ ಎಷ್ಟೋ ಒಂದು 20 ವರ್ಷಗಳಿಂದ ಇವರು ಸಿನಿ ಜರ್ನಿ ಮಾಡಿದ್ದಾರೆ ಅನ್ನೋ ಥರನೇ ಇದೆ ಅಂತ ಎಷ್ಟೋ ಜನ ಆಡಿಯನ್ಸ್ ಪ್ರೇಕ್ಷಕ ದೇವರುಗಳು ಹೇಳ್ತಾ ಇದ್ದಾರೆ ಇವತ್ತು. ಹೌದು ಮೇಡಮ್, ಹೌದು. ಹೊಸಬ್ರನ್ನೋ ಫೀಲೇ ಬರ್ತಾ ಇಲ್ಲ ನಮಗೆ ಯಾಳ್ಪಿ ಸಿನಿಮಾ ನೋಡಕ್ಕೆ ಕುಂತಾಗ ಅಂತ ಇವತ್ತು ಹೇಳ್ತಾ ಇದ್ದಾರೆ ಮೇಡಮ್. ಓಕೆ, ಈಗ ಯಾಳ್ಪಿ ಸಿನಿಮಾ ಇದು ರಿಯಲ್ ಸ್ಟೋರಿನ ಅಥವಾ ರಿಯಲ್ ಸ್ಟೋರಿನ? ಇದು ರಿಯಲ್ ವಿತ್ ರೀಲ್ ಮೇಡಮ್. ರಿಯಲ್ ವಿತ್ ರೀಲ್. ರಿಯಲ್ ವಿತ್ ರೀಲ್. ರಿಯಲ್ ಅಂತಂದ್ರೆ ಜನಕ್ಕೆ ಸಂದೇಶ ಕೊಡೋದು, ರೀಲ್ ಅಂತಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋದು. ಒಂದು ರಿಯಲ್ ಸ್ಟೋರಿನ ಅದ್ರ ಜೊತೆಗೆ ರೀಲ್ ಅಂದರೆ ಸಿನಿಮ್ಯಾಟಿಕ್ ಆಗಿ ನಾನು ಕತೆ ಮಾಡಿಕೊಂಡು ತೆರೆಗೆ ತಂದಿದ್ದೀನಿ ಮೇಡಮ್. ಇಲ್ಲಿ ಎಲ್ಲಾ ಹೊಸ ಪ್ರತಿಭೆಗಳು ಒಟ್ಟುಗೂಡ್ಕೊಂಡಿದೆ. ಸಿನಿಮಾ ಮಾಡಿದಿರಿ ಎಲ್ರು, ಪ್ರತಿಯೊಬ್ರು. ಅದಕ್ಕೇನಾದ್ರೂ ಭಯ ಇತ್ತಾ? ಅದೇ ಆಗ್ಲೇ ನಾನು ಕೇಳ್ದಂಗೆ ನಿಮ್ಗೆ ಭಯ ಅನ್ಸಿರ್ಬೇಕು. ಎಲ್ಲೋ ಒಂದು ಮೂವಿಲಿ ಎಷ್ಟು ನಮ್ಗೆ ನಂಬಿಕೆ ಇದ್ರು, ನಂದು ಆಗತ್ತೆ, ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ಇದ್ರೂ ಸಹ ನಮ್ಗೊಂಚೂರು ಎಲ್ಲೋ ಒಂದ್ ಕಡೆ ಒಳಗಡೆ ಒಂದು ಭಯ ಇರುತ್ತೆ. ಆಗುತ್ತಾ, ನಾನು ಅನ್ಕೊಂಡಿರೋಷ್ಟು ಆಗುತ್ತಾ ಇದು ಅಂತ? ಆತರ ಏನಾದ್ರೂ ಭಯ ಆಗ್ತಿತ್ತಾ? ಅದು ಸಕ್ಸಸ್ ಆಗುತ್ತೋ ಫೇಲಿಯರ್ ಆಗುತ್ತೋ ಅಂತ ನಾನು ಥಿಂಕ್ ಮಾಡಿಲ್ಲ ಮೇಡಮ್. ಏನಾದರೂ ಒಂದು ಮಾಡೋಣ, ಸಿನಿಮಾ ಮಾಡೋಣ, ಫಸ್ಟ್ ಸಿನಿಮಾ ಮಾಡೋಣ, ತುಂಬ ನಿಷ್ಠಾವಂತವಾಗಿ ಅಂದರೆ ಸಿನ್ಸಿಯರಾಗಿ ಕಷ್ಟಪಡೋಣ, ಸಿನ್ಸಿಯರಾಗಿ ವರ್ಕ್ ಮಾಡೋಣ. ಅದಾದಮೇಲೆ ದೇವ್ರಿಗೆ ಬಿಟ್ಟಿದ್ದು, ಪ್ರೇಕ್ಷಕ ದೇವ್ರುಗಳು ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಅದೇ ಮೇಡಮ್. ನಾನು ಮಾಡೋ ಒಂದು ಕಥೆಯಿಂದ ಹಿಡಿದು, ಸ್ಕ್ರೀನ್ ಪ್ಲೇಯಿಂದ ಹಿಡಿದು, ಡೈಲಾಗ್ಸಿಂದ ಹಿಡಿದು, ಸಾಂಗ್ಸಿಂದ ಹಿಡಿದು, ಯಾವುದೇ ಸಿನಿಮಾಗೆ ಸಂಬಂಧಪಟ್ಟ ವರ್ಕ್ ಮತ್ತು ಆರ್ಟಿಸ್ಟ್ಗಳಿಂದ ಹಿಡಿದು ಪ್ರತಿಯೊಂದು 100% ಇನ್ವಾಲ್ವ್ ಆಗ್ತಾ ಇದ್ವಿ. ಅವ್ರು ಅದು ಮಾಡ್ತಾರೆ ಬಿಡು, ನಾನು ಇದು ಮಾಡ್ತೀನಿ ಹಂಗೇನಿಲ್ಲ ಮೇಡಮ್. ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ನಾವು ಇನ್ವಾಲ್ವ್ ಆಗಿಬಿಟ್ಟು ವರ್ಕ್ ಮಾಡಿದ್ದಕ್ಕೆ ಇವತ್ತು ಒಂದು ಹೊಸಬ್ರ ಸಿನಿಮಾ ಅನ್ನೋ ಥರ ಇಲ್ಲ, ಒಳ್ಳೆ ಆಲ್ರೆಡಿ ಪ್ರಿಪೇರ್ಡ್ ಆಗಿರೋದು, ಆಲ್ರೆಡಿ ರಿಲೀಸ್ ಆಗಿರೋ ಮೂವಿ ತರನೇ ಈ ಮೂವಿ ಬಂದಿರೋದು. ಆದ್ರೆ ಈ ಸಿನಿಮಾಗೆ ಬಳ್ಳಾರಿ ಜಿಲ್ಲೆ, ಓಕೆ, ಅದ್ರಲ್ಲಿ ಒಂದು ತಾಲೂಕು ಬಳ್ಳಾರಿ, ಅದ್ರಲ್ಲಿ ಒಂದು ಗ್ರಾಮ ಯಾಳ್ಪಿ. ಯಾಕೆ ಈ ಸಿನಿಮಾಗೆ ಯಾಳ್ಪಿ ಅಂತ ಹೆಸರಿಟ್ಟಿದ್ದು? ಏನ್ ಕಾರಣ ಇದಕ್ಕೆ? ಕಾರಣ ಅಂತಂದ್ರೆ ಮೇಡಮ್, ನಾವು ಹುಟ್ಟಿದ ನೆಲದ ಒಂದು ಋಣ, ಅಭಿಮಾನ. ನಾನು ಈಗ ಮೊದಲನೇ ಸಿನಿ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಸಿನಿಮಾದಿಂದ ನಾವೆಲ್ಲ ಕಲಾವಿದರು ಬೆಳಕಿಗೆ ಬಂದರೆ, ಫಾರ್ ಎಕ್ಸಾಂಪಲ್ ವಿಜಯ್ ಚಕ್ರವರ್ತಿ ಯಾಳ್ಪಿ, ಎಂ ಎ ಮೊಬ್ಲೇಶ್ ಯಾಳ್ಪಿ, ಲೋಹನ ಯಾಳ್ಪಿ, ಈ ಥರ ಹೆಸರು ಬರಲಿ. ಅಂದರೆ ನಮ್ಮ ಹುಟ್ಟಿದ ಊರು ನಮ್ಮ ಕರುನಾಡು ಆದರೂ ಸಹ, ಲೈಕ್ ಎಷ್ಟೋ ಇವಾಗ KGF, ಮಂಡ್ಯ ಇನ್ ಲವ್, ಎಂಥ ಸಿನಿಮಾಗಳು ಉತ್ತರ ಕರ್ನಾಟಕದಿಂದ, ಹೈದರಾಬಾದ್ ಕರ್ನಾಟಕದಿಂದ ಒಂದು
ಭಾಷೆ ಅಂದರೆ ಒಂದು ಸ್ಥಳನ ಇಟ್ಕೊಂಡು ಮೂವಿ ಮಾಡೋಣ. ಯಾಳಿಪಿ ಅನ್ನೋ ಒಂದು ಟೈಟ್ಲು ಏನಂತಂದ್ರೆ ಮೇಡಮ್ ಅದೊಂಥರ ಡಿಫ್ರೆಂಟ್ ಆಗಿತ್ತು. ಯಾಕೆ ಅಂದ್ರೆ ನಾನು ಕವರ್ ಸಾಂಗ್ ನೋಡಿರೋದು ಆಂಜನೇಯ ಸ್ವಾಮಿದು. ಓಕೆ ಓಕೆ. ನೀವು ಆಗ್ಲೇ ಹೇಳ್ದಂಗೆ ಪೆನ್ನೋಬಳೇಶ್ವರ ಅವರು ನಮ್ಮ ಮನೆ ದೇವ್ರು ಅಂತ. ಎಸ್ ಯಾವುದು ಸೊ ಬರ್ತ್ಡೇ ಹೆಸರು ಪೆನ್ನೋಬಳ ಹನುಮಾನ್ ಲೈಕ್ ಪೆನ್ನೋಬಳ ಏನೋ ಒಂದು ಹೆಸರು ಬರ್ಬೇಕಾಗಿತ್ತು. ಬಟ್ ಏನಿದು ಯಾಳ್ಪಿ ಅಂತ ಮೊದಲನೇ ಸಾಂಗ್ ಆಲ್ಬಮ್ ಇದು ಲಿರಿಕಲ್ ಲಿರಿಕಲ್ ವಿಡಿಯೋ ಮೇಡಮ್. ಲಿರಿಕಲ್ ವಿಡಿಯೋ ಹೌದು ಮೇಡಮ್. ಅಂದರೆ ಬಜರಂಗಿ ಸಾಂಗ್ ಅಂದರೆ ನಮ್ಮ ಯಾಳ್ಪಿಯಲ್ಲಿ ಮೇಡಮ್. ಓಕೆ. ಯಾಳ್ಪಿಯಲ್ಲಿ ಮೇನ್ ಗಾಡ್ ಅಂತ ಬಂದಾಗ ನಮ್ಮ ಆಂಜನೇಯ ಸ್ವಾಮಿ ಅವರು. ಅದಕ್ಕೋಸ್ಕರ ನಾವು ಹಳ್ಳಿ ಊರಲ್ಲಿ ಇದ್ದಾಗ ಅಲ್ಲಿ ನಾವು ನೋಡಿದ್ದೀವಲ್ವ ನಮ್ಮೂರಲ್ಲಿ, ಅದಕ್ಕೆ ಆ ಒಂದು ಸಾಂಗ್ ಇರಲಿ, ಆ ದೇವ್ರ ಸಾಂಗಿಂದನೇ ನಾವು ಸ್ಟಾರ್ಟ್ ಮಾಡೋಣ. ಮನೆ ದೇವರು ಪೆನ್ನೋಬಳೇಶ್ವರ. ಬಟ್ ಅವರಿಗಿಂತ ನಮಗೆ ಇವರು ಜಲ್ದಿ ಟೇಕಪ್ ಮಾಡ್ತಾರೆ. ಅವರು ತುಂಬಾ ಸೀರಿಯಸ್ ಆಗಿರ್ತಾರೆ ಯಾವಾಗಲೂ. ಇವರು ಸ್ವಲ್ಪ ಬಜರಂಗಿ ಹೌದೌದು ಆ ಥರ ಅವರೊಂಥರ ವಾಯುಪುತ್ರ. ಅವರು ಸ್ಟಾರ್ಟ್ ಮಾಡಿದ್ರೆ ತಡೆಯೋಕ್ಕಾಗಲ್ಲ ಅಂಥದ್ದು. ಅವ್ರು ಇವತ್ತು ನಮ್ಮನ್ನ ಹೊತ್ಕೊಂಡು ತಿರುಗ್ತಾ ಇದ್ದಾರೆ ಮೇಡಮ್. ಅವರು ಒಂದು ಗಜದ ಮೇಲೆ ಬಾಲದ ಮೇಲೆ ಅವರ ಒಂದು ಸ್ಟ್ರೆಂತ್ ಮೇಲೆ. ಹೌದು ಮೇಡಮ್. ನಿಮ್ದು ಮೂವಿ ಸಕ್ಕತ್ತಾಗಿ ಬಂದಿದೆ. ಹೌದು ಮೇಡಮ್. ಹೌದು, ಅವ್ರ ಆಶೀರ್ವಾದ, ಬಳ್ಳಾರಿ ದುರ್ಗಮ್ಮನ ಆಶೀರ್ವಾದ. ಹೌದು ಮೇಡಮ್. ಅದಕ್ಕಾಗಿ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಗ್ರಾಮ ಯಾಳ್ಪಿ. ಅದು ಮೇಡಮ್ ನಾವು ಹಿಂದೆ ಅಂದರೆ ಒಂದು 40 ವರ್ಷ ಹಿಂದೆ ಅಂದರೆ ಮೊಬೈಲ್ ಇಲ್ಲದೆ ಇರೋ ಟೈಮಲ್ಲಿ ನಾವು ಒಂದು ಲೆಟರ್ಸ್ ಬರಿತಾ ಇದ್ವಿ. ಓಬ್ಳೇಶ್ ಸನ್ ಆಫ್ ಮಲೇಶ್, ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಗ್ರಾಮ ಯಾಳ್ಪಿ ಅಂತ. ಅದು ನಮ್ಮ ಅಡ್ರೆಸ್. ಆ ಅಡ್ರೆಸ್ನೇ ನಾನು ಟೈಟ್ಲ್ ಆಗಿ ಮಾಡಿಕೊಂಡು ಈ ತರ ಮೂವಿನ. ಹೌದು ಮೇಡಮ್. ಓಕೆ, ಸೂಪರ್ ಸರ್. ಸಖತ್. ಅದು ನೀವು ಕೊಟ್ಟಿರೋಂಥ ವರ್ಡ್ ಲೆಟರ್ಸ್ ಇಂದ ಬಂದಿರೋದು ಅನ್ನೋದು ಎಲ್ರಿಗೂ ಇದು ಮೆಚ್ಚುಗೆ ಆಗುತ್ತೆ. ಓಕೆ, ಸಿನಿಮಾದಲ್ಲಿ ಯಾವ ಸೀನ್ ಹೈಲೈಟ್ ಆಗಿದೆ? ಸಖತ್ ಇದೊಂದು ಇದರಿಂದಾನೇ ಸಿನಿಮಾ ಎಲ್ರೂ ಇಷ್ಟಪಟ್ಟಿರೋದು, ಎಲ್ರಿಗೂ ಇಷ್ಟ ಆಗ್ತಿರೋದು ಅನ್ನೋದಕ್ಕೆ ಒಂದು ಹೈಲೈಟ್ ಸೀನ್ ಹೇಳ್ಬೋದು? ನಾವು ಎಲ್ಲಾ ಸೀನ್ ಹೈಲೈಟ್ ಮಾಡ್ಬೇಕಂತಾನೆ ಕತೆ ಮಾಡ್ಕೊಂಡಿರ್ತೀವಿ ಮೇಡಮ್. ಎಲ್ಲಾ ಸೀನು ಜನರಿಗೆ ಕನೆಕ್ಟ್ ಆಗ್ಬೇಕಂತಾನೆ ಮಾಡ್ಕೊಂಡಿರ್ತೀವಿ. ಆಗ ಅದು ಸ್ಕ್ರೀನ್ ಮೇಲೆ ಬಂದಾಗ ಒಬ್ಬೊಬ್ರು ಒಂದೊಂದು ಸೀನ್ ಬಗ್ಗೆ, ಒಬ್ಬೊಬ್ರು ಒಂದೊಂದು ಕತೆ ಬಗ್ಗೆ, ಅಂದರೆ ಕತೆ ಬಗ್ಗೆ ಮಾತಾಡೋರು ಬೇರೆ, ಫೈಟ್ಸ್ ಬಗ್ಗೆ ಮಾತಾಡೋರು ಬೇರೆ, ಮತ್ತು ಸೀನ್ಸ್ ಬಗ್ಗೆ ಮಾತಾಡೋರು ಬೇರೆ, ಕಂಟೆಂಟ್ ಅಂದರೆ ಲೈಕ್ ಆ ಶಾರ್ಟ್ ಅದು ಮಸ್ತಿತ್ತು, ಆ ಡೈಲಾಗ್ ಅಂತೂ ಸೂಪರು, ಆ ಡೈಲಾಗ್ ನನಗೆ ಇನ್ನೂ ಮೈಂಡಲ್ಲಿ ಉಳಿದಿದೆ ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ ಯಾವ್ದಾವ್ದು ಇಷ್ಟ ಆಗಿದೆಯೋ ಅದನ್ನು ಹೇಳ್ತಾ ಇರ್ತಾರೆ. ಕೆಲವರು ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರೆ, ಕೆಲವರು ಇಂಟರ್ವಲ್ ಬ್ಯಾಕ್ಡ್ರಾಪ್ ಮಸ್ತಾಗಿದೆ ಅಂತ ಹೇಳ್ತಾರೆ. ಮತ್ತು ಸ್ಟಾರ್ಟಿಂಗು ಗೂಸ್ ಬಂಪ್ಸ್ ಬರುತ್ತೆ, ಕ್ಲೈಮ್ಯಾಕ್ಸಲ್ಲಿ ಗೂಸ್ ಬಂಪ್ಸ್ ಬರುತ್ತೆ. ಈ ಥರ ಎಲ್ಲ ಪರ್ಟಿಕ್ಯುಲರ್ ಇದೇ ಸೀನ್ ಅಂತಾನು ಯಾರು ಹೇಳ್ತಾ ಇಲ್ಲ ಮೇಡಮ್. ಯಾಳ್ಪಿಗೆ ಫಸ್ಟ್ ಇಂದ ಹಿಡಿದು ಸ್ಟಾರ್ಟಿಂಗ್ ಇಂದ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗಿರ್ತಾರೆ. ಯಾವುದೋ ಒಂದು ಪಾಯಿಂಟ್ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ಕೆಲವು ಡೈಲಾಗ್ಸ್, ಒಂದೊಂದು ಸೀನ್ ಇಷ್ಟ ಬರುತ್ತೆ. ಹೌದು ಮೇಡಮ್. ನಿಮ್ಗೆ ಅದರಲ್ಲಿ ಹೈಲೈಟ್ ಅಂತ ಅನ್ಸಿರೋದು? ನನಗೆ ಸಂದೇಶ, ಆ ಮೂವಿ ಮೆಸೇಜ್, ಆ ಮೂವಿ ಮೆಸೇಜ್ ಮೇಡಮ್ ತುಂಬಾ ಇಷ್ಟ ಆಗಿತ್ತು ನನಗೆ. ಯಾಕಂದ್ರೆ ಈಗ ಬಹಳ ಈಗ ಅದು ಎಲ್ಲರಿಗೂ ಗೊತ್ತಿರೋದೇ ಆಗಿರ್ಬೋದು, ಬಟ್ ನಾನು ತೆರೆಯಲ್ಲಿ ಅದನ್ನ ವಿಭಿನ್ನವಾಗಿ ತೋರ್ಸಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮನಸ್ಸಿಗೆ ಮುಟ್ಟೋ ಥರ ತೋರ್ಸಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಜನತೆಗೆ ಎಲ್ಲ ಪ್ರೇಕ್ಷಕ ದೇವರುಗಳಿಗೆ ಮನಸ್ಸಿಗೆ ಮುಟ್ಟಿದೆ ಅಂತಾನೆ ಅನಿಸುತ್ತೆ ಮೇಡಮ್. ಯಾಕಂದ್ರೆ ಅವರ ರೆಸ್ಪಾನ್ಸ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಅಷ್ಟೇ. ಮುಟ್ಟಿದೆ. ಹೀರೋ ಅವರೇ ನಮಸ್ತೆ. ಓಕೆ, ನಿಮ್ಮ ಬಗ್ಗೆ ಹಾಗೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ, ಓಕೆ, ಈ ನಿಮಗೆ ಒಂದು ಇಷ್ಟು ಸಿನಿಮಾದಲ್ಲಿ ಎಷ್ಟೋ ವಿಷಯಗಳಲ್ಲಿ ನೀವು ಹೈಲೈಟ್ ಆಗಿರ್ತೀರಾ. ನಿಮ್ಮ ಮನಸ್ಸಿಗೆ ಇಂಥದ್ದೊಂದು ವಿಷಯ, ಇಂಥದ್ದೊಂದು ಪಾತ್ರದ ಮಾಡಬೇಕಾದ್ರೆ ಈ ವಿಷಯದಲ್ಲಿ ನಿಮಗೆ ತುಂಬ ಹೈಲೈಟ್ ಅನ್ಸಿರುತ್ತೆ, ನಾನು ಇದರಲ್ಲಿ ಭಾಳ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ, ಇದು ನಾನೇ ಆಗಬಾರ್ದಿತ್ತಾ, ಈ ಸ್ಥಿತಿಲಿ ನಾನೇ ಮಾಡಬಾರ್ದಾಗಿತ್ತಾ ಅನ್ನೋದೊಂದು ಇಷ್ಟ ಆಗಿರುತ್ತೆ. ಒಂದಷ್ಟು ಹೈಲೈಟ್ ಆಗಿರೋ, ನಾನು ಇಂಥದ್ರಲ್ಲಿ ಭಾಳ ಹೈಲೈಟ್ ಆಗಿದ್ದೀನಿ ಅಂತ ನಿಮಗೆ ಅನಿಸಿರುತ್ತಲ್ವ, ಅಂಥದ್ದೊಂದನ್ನು ಹೇಳ್ತೀರಾ? ಈಗ ಹೇಳ್ಬೋದಾ? ಹೀರೋ ಅಂದರೆ ನೀನೊಂದು ಸಿನಿಮಾಗೆ ಹೀರೋ ಅಂದ ತಕ್ಷಣ ಕೆಲವರು ಖುಷಿ ಪಡ್ತಾರೆ, ಬಟ್ ನಾನು ಭಯ ಪಟ್ಟಿದ್ದೀನಿ. ಯಾಕಂದರೆ ಹೀರೋ ಹೆಂಗಿರ್ತಾರೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಹೆಂಗಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಭಯ ಯಾಕಂದರೆ ಓಕೆ ರಿಸೀವ್ ಮಾಡ್ಕೊಂತಾರೆ ಇಲ್ವಾ. ಫಸ್ಟ್ ನಾನು ಒಂದ್ಸಲ ಕೂಡ ಕ್ಯಾಮ್ರಾ ಮುಂದೆ ಹೋಗಿ ಆ್ಯಕ್ಟ್ ಮಾಡಿಲ್ಲ. ಇವಾಗ ಡೈರೆಕ್ಟಾಗಿ ಮೂವಿಗೆ ಕರೀತಿದ್ದಾರೆ ಅಣ್ಣ, ಓಕೆ ಫಸ್ಟ್ 2 ದಿನ ಶೂಟ್ಗೆ ಹೋಗೋಣ, ನಾನು ಯಾವ ಥರ ಕಾಣ್ತೇನೆ ಅಂತ ಫಸ್ಟ್ ನೋಡಿಕೊಂಡು ಅದ್ರ ಮೇಲೆ ಡಿಸೈಡ್ ಆಗೋಣ ಅಂತ ಒಂದು ಮೈಂಡಲ್ಲಿ ಇತ್ತು ನನಗೆ. ಅಣ್ಣನ ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡು ಅಣ್ಣ ಚೇಂಜ್ ಮಾಡಿಬಿಡಿ ಅಂತ ಏನೋ ಹೇಳೋಣ ಅಂದ್ಕೊಂಡೆ. ಬಟ್ ಹೋದೆ,
ಶೂಟ್ಗೆ ಹೋದೆ, ಓಕೆ ಫ್ರೇಮ್ಸ್ ನೋಡಿದೆ, ಹೋಗ್ತಾ 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 ಡೆವಲಪ್ ಆಯಿತು. ಓಕೆ ನೋಡ್ತಾರ ಯಾಕಂದರೆ ನನ್ನ ಮೇಲೆ ನಂಬಿಕೆಗಿಂತ ಸ್ಟೋರಿ ಮೇಲೆ ಆ ಥರ ಇತ್ತು. ಓಕೆ ಈ ಸ್ಟೋರಿ ತಗೊಂಡೋಗುತ್ತೆ, ಕೃಷ್ಣ ಅನ್ನೋ ಪಾತ್ರ ನನ್ನ ಗೆಲ್ಸುತ್ತೆ ಅನ್ನೋ ಒಂದು ನಂಬಿಕೆ ಇತ್ತು ಅಷ್ಟೇ. ಓಕೆ, ಈಗ ನಿಮಗೆ ಮೂವಿಯಲ್ಲಿ ನೀವು ಲೋಹನ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರಿ ಅಲ್ವಾ, ಎಷ್ಟೊಂದು ಸೀನ್ಗಳನ್ನ ಮಾಡಿದ್ರಿ, ನೀವು ಹಾಗೆ ಮಾಡಿದ್ರಿ. ನಿಮಗೆ ಯಾವುದು ಹೈಲೈಟ್ ಅನಿಸ್ತು? ನಾನು ಇದರಲ್ಲಿ ತುಂಬ ಚೆನ್ನಾಗಿ ಕಂಡು ಬಂದಿದ್ದೀನಿ, ಈ ಪಾತ್ರ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅಂತ? ನನಗೆ ಟೋಟಲ್ ಆಗಿ ಎಲ್ಲ ಲವ್ ಸೀನ್ಸೇ ಇಷ್ಟ. ಯಾಕಂದರೆ ಅದ್ರಲ್ಲಿ ಟೋಟಲ್ ನ್ಯಾಚುರಲ್ಲೇ ಬಂದಿದೆ. ನಾನು ಅವನಿಗೆ ಬೆದರಿಕೆ ಹಾಕೋದಾಗ್ಲಿ ಟೋಟಲ್ ಆಗಿ ಎಲ್ಲ ನ್ಯಾಚುರಲ್ ಆಗೇ ಬಂದಿದೆ. ಇದರಲ್ಲಿ ನಿಮ್ಮ ಪಾತ್ರ ಯಾವ ಥರದ್ದು? ಅಂದರೆ ಕೋಪದಿಂದ ಇರೋದಾ ಅಥವಾ ಸಮಾಧಾನದಿಂದ ಇರೋದಾ? ಹೇಗೆ ನಿಮ್ಮ ಪಾತ್ರ ಏನು ಇದರಲ್ಲಿ, ಈ ಸಿನಿಮಾದಲ್ಲಿ? ಅಂದರೆ ಒಳ್ಳೆ ಗಂಡು ಬೀರಿ ಥರ. ಓಕೆ, ಬೆದರಿಕೆ ಹಾಕೋದಾಗ್ಲಿ, ಡೇರ್ ಫೆಸ್ಟಿವಲ್ಸ್ ಹಾಕ್ತಿದ್ದೀರಾ ಡೇರ್ ಆಗಿ? ಓಕೆ, ಬೆದರಿಕೆ ಹಾಕಿದ್ರಿ, ಸೂಪರ್. ಓಕೆ, ಈಗ ಯೂಶಲ್ ಆಗಿ ರಾಧಾಕೃಷ್ಣ ಇದಕ್ಕೆ ಹೆಂಗೆ ಅಂತಂದರೆ ಅವ್ರದ್ದು ಯಾವಾಗ್ಲೂ ಲವ್ ಅಲ್ಲೇ ಇರುತ್ತೆ, ಸಿಕ್ಕಾಪಟ್ಟೆ ಪ್ರೀತಿನೇ ತೋರಿಸ್ತಾ ಇರ್ತಾರೆ ಅಲ್ವಾ. ಆದರೆ ನಿಮ್ಮಿಬ್ಬರಲ್ಲಿ ಯಾಕೆ ಇಷ್ಟೊಂದು ಏನು ಕಿರ್ಚಾಟ ಅಥವಾ ಯಾಕೆ ಇಷ್ಟೊಂದು ಕೋಪ ನಿಮ್ಮಿಬ್ಬರ ಮಧ್ಯದಲ್ಲಿ? ರಾಧಾಕೃಷ್ಣ ಅಂದ್ರೆ ರಿಯಲ್ ಆಗಿ ಕೇಳ್ತಾ ಇದ್ರ? ನೀವು ರಿಯಲ್ ಆಗಿನೂ ಹಾಗೆ ಇದ್ದೀರಾ? ಸಿನಿಮಾ ಇಂದ ಕೇಳ್ತಾ ಇರೋದು ಯಾಕೆ ಅಂತ ಅವ್ರು ಆನ್ಸರ್ ಮಾಡಲ್ಲ ಮೇಡಮ್ ಅದಕ್ಕೆ. ಯಾಕಂದರೆ ರಾಧಾಕೃಷ್ಣ ನನ್ನ ಕ್ಯಾರೆಕ್ಟರ್ಸ್, ನಾನು ಮಾಡ್ಕೊಂಡಿರೋ ಕ್ಯಾರೆಕ್ಟರ್ಸು. ಈ ರಾಧಾಕೃಷ್ಣನ ಮಧ್ಯೆ ಯಾಕೆ ನಾನು ಪದೇ ಜಗಳ ಇಟ್ಟಿದ್ದೀನಿ, ಮತ್ತು ಯಾಕೆ ಎಲ್ಲಿ ಜಾಸ್ತಿ ಜಗಳ ಇರುತ್ತೋ, ಎಲ್ಲಿ ಜಾಸ್ತಿ ಕೋಪ ಇರುತ್ತೋ ಅಲ್ಲೇನಿರುತ್ತೆ, ಪ್ರೀತಿ ಜಾಸ್ತಿ ಇರುತ್ತೆ. ಆ ಪ್ರೀತಿನ ಅದು ಎಲ್ಲರಿಗೂ ಗೊತ್ತಿರೋದೆ, ಬಟ್ ಯಾವ ಸಿನಿಮಾ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಮೇಡಮ್ ಪ್ರೀತಿ. ಪ್ರೀತಿ ಜಾಸ್ತಿನೇ ಆಗುತ್ತೆ. ಹೀರೋರೆ, ಈಗ ನಿಮ್ಮ ಬ್ರದರ್ ನಿಮಗೆ ಹೇಳಿದ್ರು ಈ ಮೂವಿನ ನೀವೇ ಹೀರೋ ಆಗಿ ಮಾಡಬೇಕು ಅಂತ ಹೇಳಿದ್ರು. ನಿಮ್ಗೆ ಅವಾಗ ಒಂದು ಸ್ವಲ್ಪ ಭಯ ಆಯಿತು, ನೋಡೋಣ ಅಂತೆಲ್ಲ ಟ್ರೈ ಮಾಡಿದ್ರಿ ಒಂದು ಸ್ವಲ್ಪ. ಆಮೇಲೆ ಮುಂದಿನ ದಿವಸಗಳಲ್ಲಿ ಹೇಳಿಬಿಡೋಣ, ನಾನು ಬೇಡ ಬೇರೆ ಯಾರನ್ನಾದ್ರೂ ಹಾಕ್ಕೊಳ್ಳಿ ಅಂತ ಅನಿಸ್ತು ಅಂತ ಅಂದ್ರಿ. ಸೊ ಆಮೇಲೆ ನಿಮಗೆ ಹೋಗ್ತಾ ಹೋಗ್ತಾ ನೀವು ನಿಮ್ಮ ಬ್ರದರ್ಗೆ ಟೆಕ್ನಿಕಲ್ ಆಗಿ ಏನೆಲ್ಲ ಹೆಲ್ಪ್ ಮಾಡಿದ್ರಿ ನೀವು? ಹೇಗೆ? ಈ ಮೂವಿಗೆ ಬಂದ್ಬಿಟ್ಟು ಎಡಿಟರ್ ಆಗಿ ವರ್ಕ್ ಮಾಡಿದ್ದೀನಿ, ಪ್ಲಸ್ ಡಬ್ಬಿಂಗ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದೀನಿ, ಆರ್ಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಸೂಪರ್. ಅದು ನಾನು ಬೇರೆ ಎಲ್ಲಿ ಹೋಗಿ ಟ್ರೈನಿಂಗ್ ತೊಗೊಂಡಿಲ್ಲ, ಕೆಲವು ಮೇಜರ್ಸ್ ಒಂದು ತೊಗೊಂಡ್ಬಿಟ್ಟು ನಾವು ಉಳಿಕಿದಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿದ್ವಿ. ಆ ಥರ ಅದು ಮೂವಿನ ಔಟ್ಪುಟ್ ತೆಗಿತೀನಿ. ಓಕೆ, ಅಂದರೆ ಈಗ ನೀವೇ ಆ್ಯಕ್ಟರ್ ಆಗಿ ಆಯಿತಾ, ನೀವೇ ಇದು ಎಡಿಟಿಂಗ್ ಇದರಲ್ಲಿ ಹೋಗ್ಬಿಟ್ಟು ನೀವೇ ಡಬ್ಬಿಂಗ್ ಕೊಟ್ಟು, ಓಕೆ ನೀವೇ ಆರ್ಟ್ ಡೈರೆಕ್ಟರ್ ಆಗಿಬಿಟ್ಟು ಈ ಪ್ರತಿಯೊಂದು ಸ್ಟೆಪ್ಪನ್ನ ತಗೊಂಡು ಮಾಡೋದಿದೆಯಲ್ವಾ, ಸ್ವಲ್ಪ ಜಾಸ್ತಿನೇ ಸಮಯ ತಗೊಳುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ಈ ಎಲ್ಲ ಮಾಡಬೇಕಾದ್ರೂ ನೀವೇ ಇರಬೇಕು, ಅಲ್ಲಿ ಮೇನ್ ನೀವೇ ಇರಬೇಕು. ಹೆಂಗೆ ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರಿ ನೀವು? ಆ ಟೈಮ್ಗೆ ಎಲ್ಲ ಸೆಟ್ ಆಗೋ ಥರ ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಇಲ್ಲ ಮೇಡಮ್, ಇನ್ನೊಂದು ಮೂವಿ ಸ್ವಲ್ಪ ಲೇಟ್ ಆಗೋ ಕಾರಣ ಕೂಡ ಅದೊಂದು ಮೇಡಮ್. ಓಕೆ, ಒಬ್ಬ ಟೆಕ್ನಿಷಿಯನ್ಸ್ ಇದ್ದ ಕಾರಣ ಸ್ವಲ್ಪ ಲೇಟ್ ಆಯ್ತು ಮೇಡಮ್. ಪ್ಲಸ್ ಪಾಯಿಂಟ್ ಏನಂದರೆ ಎಡಿಟರ್ ನಾನೇ, ಹೀರೋ ನಾನೇ, ಡಬ್ಬಿಂಗ್ ಇಂಜಿನಿಯರ್ ನಾನೇ ಆಗಿದ್ದರಿಂದ ನನ್ನ ಮಿಸ್ಟೇಕ್ಸ್ ಏನಿದ್ರು ಅಲ್ಲೇ ನಾನು ಮಿಸ್ಟೇಕ್ಸ್ ಎಲ್ಲ ಅಲ್ಲೇ ಸರಿ ಬಂದಿಲ್ಲ. ಅಂದರೆ ಎಷ್ಟೋ ಸೀನ್ಗಳು ನಂದೇ ಅಂತಲ್ಲ ಮೇಡಮ್, ಬೇರೆ ಸೀನ್ಗಳು ಕೂಡ ಎಷ್ಟೋ ಸೀನ್ಸ್ನ ರೀಶೂಟ್ ಮಾಡಿದ್ವಿ. ಓಕೆ, ರೀಶೂಟ್ ಮಾಡಿದ್ವಿ, ಎಲ್ಲ ಸರಿಯಾಗಿ ಬಂದಿಲ್ಲ, ಇದು ಫೀಲ್ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ರೀಶೂಟ್ ಮಾಡಿದ್ವಿ. ಆ್ಯಕ್ಚುಲಿ ನಿಮ್ಮ 3 ಜನಕ್ಕೂ ಸಿಕ್ಕಾಪಟ್ಟೆ ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ನಾನು. ಯಾಕೆ ಅಂತಂದರೆ ಹೊಸಬ್ರಾಗಿ ಹೊಸ ಪ್ರತಿಭೆಗಳನ್ನ ಒಂದು ಹೊಸ ಮೂವಿಯಿಂದನೇ ಹೊರಗೆ ತೊಗೊಂಬಂದ್ರಿ. ಸಖತ್ತಾಗಿದೆ, ಸಖತ್ ಅನ್ಸುತ್ತೆ. ಆ್ಯಕ್ಚುಲಿ ಸ್ಟ್ರೆಂತ್ ಜಾಸ್ತಿನೇ ಇದೆ. ಓಕೆ, ಈಗ ನಿಮಗೆ ಇದನ್ನೆಲ್ಲ ಮಾಡಬೇಕು ಅಂತಂದರೆ ಒಂದು ಟೀಮ್ ಅಂತ ಬೇಕು, ಒಬ್ಬರಿಂದನೇ ಸಾಧ್ಯ ಇಲ್ಲ. ಇದು ಒಬ್ಬರೇ ಎಲ್ಲನೂ ನಿಭಾಯಿಸ್ಕೊಂಡು ಮಾಡೋದಕ್ಕೆ ಒಂದು ಸಿನಿಮಾ ಆಗಲ್ಲ, ಒಬ್ಬರಿಂದ ಒಂದು ಸಿನಿಮಾ ಆಗಲ್ಲ. ಅದಕ್ಕೇನು ಒಂದು ಟೀಮ್ ಬೇಕೇ ಬೇಕು. ನಿಮ್ಮ ಟೀಮ್ ಅಂದರೆ ಸಿಂಗರ್ಸು ಅಲ್ವಾ, ಆಮೇಲೆ ಕೊರಿಯೋಗ್ರಫರ್ಸು, ಟೆಕ್ನಿಷಿಯನ್ಸು, ಇವ್ರ ಬಗ್ಗೆ ಏನಾದರೂ ಹೇಳ್ತೀರಾ?
ಸಿಂಗರ್ಸು ಮತ್ತು ಟೆಕ್ನಿಷಿಯನ್ಸು ಕೋರಿಯೋಗ್ರಾಫರ್ಸು ಶೂಟ್ ಇದ್ದಾಗ ಬರ್ತಾರೆ ಮೇಡಮ್. ಬಂದು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಪ್ರಿಪರೇಷನ್ ಮಾಡಿರೋ ಸ್ನೇಹಿತರು ಬೇರೆ ಇದ್ದಾರೆ. ಅದಕ್ಕೆ ನಾವು ಇವತ್ತು ಒಂದು ಸೆಟ್ಗೆ ಹೋಗ್ತಾ ಇದ್ದೀವಿ, ಒಂದು ಶೂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಪ್ರಿಪ್ರೇಷನ್ ಮಾಡೋ ಸ್ನೇಹಿತರು ಬೇರೆ ಇದ್ದಾರೆ. ಅದನ್ನು ನಮ್ಮ ಕಲಾವಿದರೇ ಮಾಡಿದ್ದಾರೆ ಮೇಡಮ್. ಅವರೇ ಟೆಕ್ನಿಷಿಯನ್ಸು, ಅಂದರೆ ಅವರೇ ಪ್ರತಿ ಆರ್ಟ್ ಡಿಪಾರ್ಟ್ಮೆಂಟ್ಗೆ ತಮಗೆ ಆರ್ಟ್ ಡೈರೆಕ್ಟರ್ ಇವರಲ್ವಾ, ಇವರಿಗೆ ಸಪೋರ್ಟ್ ಮಾಡೋದಾಗಲಿ, ಮತ್ತು ಆ್ಯಸ್ ಎ ಡೈರೆಕ್ಟ್ರಾಗಿ ನನಗೆ ಏನು ಸಪೋರ್ಟ್ ಮಾಡಬೇಕು ಅವರೇ. ಆರ್ಟಿಸ್ಟ್ಗಳೆಲ್ಲ ಆರ್ಟಿಸ್ಟ್ಗಳು, ಡೈರೆಕ್ಟ್ರುಗಳು, ಹೀರೋಗಳು, ಎಲ್ಲ ನಾವೇ ಸೇರಿಬಿಟ್ಟು ಪ್ರತಿಯೊಂದು ಒಂದು ಸೆಟ್ ಇಂದ ಹಿಡಿದು ಪ್ರತಿ ಒಂದು ಡಬ್ಬಿಂಗ್ ಇಂಜಿನಿಯರಿಂಗ್ ಪ್ರತಿಯೊಂದು ಯಾವುದೇ ಇರಲಿ ನಾವೇ ಮಾಡ್ಕೊತಿದ್ವಿ ಮೇಡಮ್. ನಮ್ಮ ಕೆಲಸ ನಾವೇ ಮಾಡ್ಕೊತಾ ಇದ್ವಿ. ಸಿಂಗರ್ಸ್ ಅಂತ ಬಂದಾಗ ಈ ಒಂದು ಲವ್ ಸಾಂಗ್ ಅಂತ ಬರುತ್ತೆ ಯಾಳ್ಪಿ ಸಿನಿಮಾದಲ್ಲಿ, ಅವರು ದರ್ಶನ್ ನಾರಾಯಣ್ ಅಂತ ಒಬ್ಬರು ಸಾಂಗ್ ಆಡಿದ್ದಾರೆ. ಮತ್ತು ಫೀಮೇಲ್ ವಾಯ್ಸ್ ಬಂದ್ಬಿಟ್ಟು ನಮ್ಮ ಬಳ್ಳಾರಿಯವರೇ ಅನುಕೃಪಾ ರೌಡೂರ್ ಅಂತ, ಅವರು ಇದೇ ತುಂಬಿ ಹಾಡುವೆನು ವಿನ್ನರ್ ಅನ್ಕೋತೀನಿ, ಅವರು ನಮ್ಮ ಬಳ್ಳಾರಿಯವರು. ಮತ್ತು ದರ್ಶನ್ ನಾರಾಯಣ ಅವರು ಪ್ರೆಸೆಂಟ್ ಈಗ ಸರಿಗಮಪ್ಪದಲ್ಲಿ ಅವರು ಇವಾಗ ಒಳ್ಳೆ ಲೀಡಲ್ಲಿ ಆಡ್ತಾ ಇದ್ದಾರೆ ಅವರು. ಮತ್ತು ಕೋರಿಯೋಗ್ರಾಫರ್ ಅಂತ ಅಂದ್ಬಿಟ್ಟು ನವೀನ್ ಚಂದು ಅಂತ ನಮ್ಮ ಬ್ರದರು, ಅವರು 2 ಸಾಂಗ್ಸ್ನ ಕೊರಿಯೋಗ್ರಫಿ ಮಾಡಿದ್ದಾರೆ ಸಿನಿಮಾದಲ್ಲಿ. ಮತ್ತು ಟೆಕ್ನಿಷಿಯನ್ಸ್ ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು ಶಾಲಿಮ್ ರಾಜು, ಮತ್ತು ಇವರೇ ಆಲ್ಮೋಸ್ಟ್ ನಾವೇ ಮೇಡಮ್, ಆಲ್ಮೋಸ್ಟ್ ನಾವೇ ಟೆಕ್ನಿಷಿಯನ್ಸ್. ಇದಕ್ಕೆ ಅಣ್ಣವರು 2 ಸಾಂಗ್ಸ್ ಆಡಿದ್ದಾರೆ, ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಲವ್ ಸಾಂಗ್ 2 ಪದ ಕೇಳ್ಬೋದಾ? ಅದಕ್ಕಿಂತ ಮೇಡಮ್ ಇನ್ನೊಂದು, ಅದಕ್ಕಿಂತ ಮುಂಚೆ SP ಚಂದ್ರಕಾಂತ್ ಸರ್ ಅಂತ ಹೇಳ್ಬಿಟ್ಟು ಈ ಮೂವಿಗೆ BGM ಮಾಡಿರೋದು, ಅದು ಯಾಳ್ಪಿ ಸಿನಿಮಾಗೆ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋರು ಯಾರು ಮೇಡಮ್? ಇದಕ್ಕೆಲ್ಲ ಒಂದು ಯಾಕಂದರೆ ನಾವು ಮೂವಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಈಗ ಇದನ್ನು ಡಬ್ಬಿಂಗು ಯಾವುದು DI, SFX, VFX ಈ ಥರ ಎಲ್ಲ ಇದು ಮಾಡಬೇಕು ಅಂತಂದಾಗ ಚಾಮುಂಡೇಶ್ವರಿ ಸ್ಟುಡಿಯೋ ಬೆಂಗಳೂರಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಮೇಡಮ್ P. ಶ್ರೀನಿವಾಸ್ ಬಾಬು ಸರ್ ಅವರು, ಅಂದರೆ ಪ್ರೇಮ್ ಸರ್ ಅವರು ಪರ್ಸನಲ್ ಎಡಿಟರು, ಜೋಗಿ ದಿವಲನ್ ಇದೆಲ್ಲ KD ಅಂತ ಮಾಡ್ತಾ ಇದ್ದಾರೆ ಮೇಡಮ್. ಆ ಸರ್ ಬಂದ್ಬಿಟ್ಟು ಫಸ್ಟು ನಾನೊಂದು 6 ತಿಂಗಳಿಂದ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಮೇಡಮ್. ಸರ್ ನೀವು ಬನ್ನಿ ಸರ್, ಒಂದು ಸರಿ ಯಾಳ್ಪಿ ಮೂವಿನ ನೋಡಿಬಿಟ್ಟು ನೀವು ಸಪೋರ್ಟ್ ಮಾಡಿ ಸರ್ ಅಂತಂದರೆ ಆಯಿತು ಬರ್ತೀನಿ ಫುಲ್ಲು ಬ್ಯುಸಿ ಶೆಡ್ಯೂಲಲ್ಲಿದ್ದು ಏನೋ ಕರಿತಾ ಇದ್ದಾರೆ, ಒಂದಿನ ಬಂದು ಆ ಸಿನಿಮಾ ನೋಡಿಕೊಂಡು ಅದಕ್ಕೆ ಏನೋ ಒಂದು ಫೈನಲ್ ಡಿಸಿಷನ್ ಕೊಟ್ಟು ಹೋಗ್ಬಿಡೋಣ ಅಂತೇಳಿ ಬಂದಿದ್ದಾರೆ ಮೇಡಮ್. ಬಂದು ನಮ್ಮ ಸ್ಟುಡಿಯೋಗೆ ಬಂದು ಯಾಳ್ಪಿ ಸಿನಿಮಾನ ನೋಡಿದ್ರು. ನೋಡಿದ ತಕ್ಷಣ ಹಂಗೆ ನೋಡ್ತಾ ಇದ್ದಾರೆ, ಕಣ್ಣೀರು ಹಾಕಿದ್ರು, ನಕ್ಕರು, ಮತ್ತು ಒಂಥರ ಸೀರಿಯಸ್ ಆದರು, ಒಂಥರ ಗೂಸ್ ಬಂಪ್ಸ್ ಬಂತು, ಎಲ್ಲ ಥರ ಒಂದು ಏನೇನೋ ಅವ್ರಿಗೆ ಆಗದಿರೋ ಏನೇನೋ ಹೊಸ ಭಾವನೆಗಳನ್ನ ಅವ್ರ ಸಿನಿಮಾನ ನೋಡ್ತಾ ಇದ್ದರೆ ನಾನು ಅವ್ರು ನೋಡ್ತಾ ಇದ್ದೆ. ಅದೆಲ್ಲ ಆಗ್ತಾ ಇದ್ರೆ ಅದು ಹೊರಗಡೆ ಬಂದು ಏನಪ್ಪ ಭಾಳ ಕೆಲಸ ಕೊಟ್ಬಿಟ್ಟಿದೆ ನನಗೆ, ಏನು ಸಿನಿಮಾ ಮಾಡಿದ್ದೀರಿ ನೀವು ಬಳ್ಳಾರಿಯಿಂದ, ಮೈಂಡ್ ಬ್ಲಾಕ್ ಆಗ್ತಾಯಿದೆ ನನಗೆ, ಇದನ್ನು ಇನ್ನು ಸ್ವಲ್ಪ ಫಿನಿಶಿಂಗ್ ಟಚ್ ಕೊಟ್ಬಿಡೋಣ, ನೀವು ಫುಲ್ ಕಮರ್ಷಿಯಲಿಗೆ ನಮ್ಮ ಟೆಕ್ನಿಷಿಯನ್ಸ್ ಇದ್ದಾರೆ ಪ್ರೇಮ್ ಸರ್ ಹತ್ರ ವರ್ಕ್ ಮಾಡೋರು, ಆ ಟೆಕ್ನಿಷಿಯನ್ಸ್ ಹತ್ರ ಹೋಗಿ ನಾನು ಇದನ್ನು ಬೇರೆ ಲೆವೆಲ್ಗೆ ತೊಗೊಂಡೋಗೋಣ, ಇದು ಬೇಕಾಗಿತ್ತು. ಕನ್ನಡ ಇಂಡಸ್ಟ್ರೀಲಿ ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಸಂದೇಶ, ಒಂದು ಮೆಸೇಜ್ನ ನೀವು ಕೊಡ್ತಾ ಇದ್ದೀರಾ, ಹೊಸ ಪ್ರತಿಭೆಗಳಿಗೆ ಇಂಥ ಕಂಟೆಂಟ್ ತುಂಬ ಅತ್ಯವಶ್ಯಕ. ಇದಕ್ಕೆ ನಾನು ಬೆಂಬಲವಾಗಿ ನಿಲ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ, ನೀವು ಏನೇ ಹೆಲ್ಪ್ ಇದ್ದರೂ ಕೇಳಿ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ P. ಶ್ರೀನಿವಾಸ್ ಬಾಬು ಸರ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಮೇಡಮ್. ಮತ್ತು BGM ಬಂದ್ಬಿಟ್ಟು SP ಚಂದ್ರಕಾಂತ್ ಸಾರು, ಮತ್ತು DI ಬಂದ್ಬಿಟ್ಟು ನಾವು 5D Mark 4 ಕ್ಯಾಮ್ರಾ ಮೂವಿ ಮಾಡಿರೋದು ಮೇಡಮ್. ಇದನ್ನು ಫಸ್ಟಿಗೆ ಎಲ್ಲರೂ ಅದನ್ನು ತಿರಸ್ಕಾರ ಮಾಡಿದ್ರು, 5D Mark 4 ಎಲ್ಲ ಬ್ಯಾನ್ ಆಗಿಬಿಟ್ಟಿದೆ, ಥಿಯೇಟ್ರಲ್ಲಿ ಬರಲ್ಲ, ಕ್ವಾಲಿಟಿ ಇರಲ್ಲ, ಅದು ಇದು ಅಂತ. ನಾವು ಶೂಟಿಂಗ್ ಫುಟೇಜ್ ತಗೊಂಡೋಗಿ ಇಟ್ಮೇಲೆ ಮುರುಗನ್ ಸರ್ ಅಂತ ಇದ್ದಾರೆ DI, ಅವರು ನೋಡಿ ಯಾವುದು ಇದು ಕ್ಯಾಮ್ರಾ, ರೆಡ್ ಬೇಕಾ ರೆಡ್ ಮಾಡೋಣ, Arri-Alexa ಅಂತ ಕೇಳಿದ್ರು. ಏನು ಇಲ್ಲ ಸರ್ 5D Mark, ಏನು ಹೇಳ್ತಾ ಇದ್ದೀರಿ ನೀವು, ನಾನು 156 ಸಿನಿಮಾ ಮಾಡಿದ್ದೀನಿ, ಯಾವ ಕ್ಯಾಮ್ರಾ ಅಂತ ಗೊತ್ತಾಗಲ್ವಾ? ಇಲ್ಲ ಸರ್ ನಿಜವಾಗ್ಲೂ 5Dನಾ? ಹೌದು. ಯಾರಪ್ಪ ಕ್ಯಾಮ್ರಾಮೇನು? ನಮ್ಮ ಬ್ರದರೇ ಲೋಕೇಶ್ ಅವರು ಅಂತ. ಎಷ್ಟು ಸಿನಿಮಾ ಮಾಡಿದ್ದಾರೆ? ಅವರು ಯಾವ ಸಿನಿಮಾ ಮಾಡಿಲ್ಲ ಸರ್, ಕವರ್ ಸಾಂಗ್ ಯಾವುದು ಮಾಡಿಲ್ಲ ಸರ್, ಕವರ್ ಸಾಂಗ್ ಮಾಡಿಲ್ಲ, ಶಾರ್ಟ್ ಫಿಲ್ಮ್ ಮಾಡಿಲ್ಲ, ಏನೂ ಮಾಡಿಲ್ಲ ಸರ್. ಬಟ್ ಅವರು ಅವ್ರ ಸ್ಟೈಲಲ್ಲಿ ಏನು ಮಾಡಬೇಕೋ ಅದು ಮಾಡಿದ್ದಾರೆ. ಅವ್ರಿಗೆ ಕ್ಯಾಮ್ರಾ ಆಪ್ರೇಟ್ ಮಾಡೋಕ್ಕೂ ಬರಲ್ಲ ಮೇಡಮ್, ತಗೊಂಡೋಗಿ ಕೈ ಕೊಟ್ಟಿದ್ದೀವಿ, ಇದನ್ನು ಆನ್ ಮಾಡೋ ಆಫ್ ಮಾಡು, ಅದೇನು ಮಾಡ್ತೀಯ ನೆಕ್ಸ್ಟ್ ನೀನೇ ನೋಡ್ಕೊ, ಕೆಟ್ಟೋದ್ರೂ ಪರವಾಗಿಲ್ಲ, ನೀನು ಕ್ಯಾಮ್ರಾಮನ್ಗೆ ವರ್ಕ್ ಮಾಡ್ಬೇಕು ಅಷ್ಟೇ ಇದಕ್ಕೆ ಅಂತಂದಾಗ ಕೆಲವು ಗೊತ್ತಿರೋರ ಹತ್ರ ಹೋಗಿ ನೋಡಿಕೊಂಡು ಆನ್ ಆಫ್ ಎಲ್ಲಿ ಯಾವ ಥರ ಬ್ರೈಟ್ನೆಸ್ ಅಂದರೆ ಏನು, ಈ ಥರ ಸ್ಕೋಪ್ ಕಟ್ ಆಗದೆ ಇರೋದ ಯಾವ ಥರ ಶೂಟ್ ಮಾಡಬೇಕು ಅದೆಲ್ಲ ಬೇಸಿಕ್ ಕಲ್ತ್ಕೊಂಡು ಬಂದು ಡೈರೆಕ್ಟಾಗಿ ಮೂವಿಗೆ ಕ್ಯಾಮ್ರಾಮನ್ ಆಗಿ ಅವರು ಬಂದ್ಬಿಟ್ಟು ಲೋಕೇಶ್ ಅಂತ ಮೇಡಮ್, ಅವರು ನಮ್ಮ ತಮ್ಮನೇ, ಅವರು ಸಹ ನಮ್ಮ ಓನ್ ಬ್ರದರ್, 2ನೇ ಬ್ರದರ್, ಇವರು 3ನೇ ತಮ್ಮ ಹೀರೋ. ಈಗ ಅಂದ್ರೆ ನಿಮ್ಮ ಮೂವಿಯಿಂದ
ನಾನು ಅನ್ಕೊಳ್ತೀನಿ ಬರೀ ಹೀರೋಯಿನ್ಗೆ ಮಾತ್ರನೇ ಏನು ಪ್ರತಿಭೆ ಹೊರಗೆ ಹಾಕೊಳ್ಳೋದಕ್ಕೆ ಅವಕಾಶ ಬಂದಿದೆ ಅಂತ ಅನ್ಕೊಳ್ಳಲ್ಲ ಈಗ. ಹೌದು. ಅಂದ್ರೆ ಪ್ರತಿಯೊಬ್ರು ಸಿನಿಮಾ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಹೊಸಬ್ರು ಮಾಡಿದಾರೆ, ಹೊಸ ಹೀರೋ ಹೊಸ ಹೀರೋಯಿನ್ ಇಷ್ಟೇ ಅನ್ಸುತ್ತೆ. ಹೌದು. ಇದನ್ನ ಎಡಿಟ್ ಮಾಡಿರೋರು ಯಾರು, ಆರ್ಟ್ ಡೈರೆಕ್ಟರ್ ಯಾರು, ಆಮೇಲೆ ಕ್ಯಾಮ್ರಾಮನ್ ಯಾರು, ಇವರೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ. ಅದಕ್ಕೆ ಮೂವಿನ ಇಷ್ಟು ಚೆನ್ನಾಗಿ ತಗೊಂಡ್ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಕೊಳ್ತಿರ್ತಾರೆ ಜನ. ಆದ್ರೆ ನಿಮ್ಮ ಮೂವಿಯಿಂದ ಎಲ್ಲಾ ಹೊಸ ಪ್ರತಿಭೆಗಳು ಹೊರಗಡೆ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್, ತುಂಬಾ ಚೆನ್ನಾಗಿದೆ. ಆಮೇಲೆ ಈಗ ನಿಮ್ಮ ಮೂವಿಗೆ ಪ್ರೊಡ್ಯೂಸರ್ಸ್ ನಿಮ್ಮ ಪೋಷಕರೇ ಅಂತ ಗೊತ್ತಾಯ್ತು. ಈಗ ಸ್ವಂತ ಊರ್ ಬಿಟ್ಟು ಆಯ್ತಾ, ಸ್ವಂತ ಊರ್ ಬಿಟ್ಟು ಬಳ್ಳಾರಿಗೆ ಬಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿ ಹೆಂಗೆ ಇದೆಲ್ಲ, ಯಾಕೆ ಈ ಕಾರಣ, ಏನಕ್ಕೆ ಇಷ್ಟೊಂದು ಯಾವ್ದೋ ಬೇರೆ ಸ್ವಂತ ಊರ್ನ ಬಿಟ್ಬಿಟ್ಟು ಈ ಬಳ್ಳಾರಿಗೆ ಬಂದು ಇಲ್ಲಿ ಬಾಡಿಗೆ ಮನೇಲಿದ್ದು ಇಲ್ಲಿ ಮೂವಿನ ಮಾಡ್ಬಿಟ್ಟು ಇಲ್ಲಿ ಸಿನಿಮಾನ ಪ್ರದರ್ಶನಕ್ಕೆ ಕೊಟ್ಟು ಏನಕ್ಕೆ, ಏನಿದು? ಅಂದ್ರೆ ಈಗ ಹಳ್ಳಿ ಇದ್ದಾಗ ಮೇಡಮ್ ಯಾವುದೇ ಒಂದು ಜರ್ನಿಗೆ ತೊಂದರೆ ಆಗ್ಬೋದು. ಏನಂದ್ರೆ ನಾವು ಅವತ್ತಿನ ದಿನ ಏನಾದರೂ ವರ್ಕ್ ಮಾಡಬೇಕು, ಸಿನಿಮಾ ವರ್ಕು ಅಂತಂದಾಗ ನಮಗೆ ಟೈಮ್ ಸಾಲ್ಟೇಜ್ ಆಗ್ಬೋದು, ಹೋಗಿ ಬರೋಕ್ಕೂ ಕಷ್ಟ ಆಗ್ಬೋದು. ಅದೇ ರೀತಿ ಇಲ್ಲಿ ಬಳ್ಳಾರಿಯಲ್ಲಿ ಬಂದರೆ ಎಷ್ಟೋ ಜನ ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಪಟ್ಟವ್ರು ಇದ್ದಾರೆ. ಅಂದರೆ ಡಿಸ್ಕಸ್ ಮಾಡೋದಾಗಲಿ, ಆರ್ಟಿಸ್ಟ್ಗಳೆಲ್ಲರೂ ಇಲ್ಲೇ ಇದ್ದಾರೆ. ಅಲ್ಲಿ ಇವರೆಲ್ಲ ಅಲ್ಲಿ ಕರ್ಸ್ಕೊಳ್ಳೋದಕ್ಕಿಂತ ನಾವೇ ಬಂದುಬಿಟ್ರೆ, ಅಂದರೆ ಒಬ್ಬ ಡೈರೆಕ್ಟ್ರು ಎಲ್ಲ ಇದ್ದ ಕಡೆ ಇದ್ಬಿಟ್ರೆ ಅವ್ರಿಗೂ ಸಹ ಅನುಕೂಲ ಆಗುತ್ತೆ, ನಮ್ಮ ಹೊಸ ಕಲಾವಿದರಿಗೂ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಇದೆ ಮೇಡಮ್. ನಾವು ಊರು ಬಿಟ್ಟು ಬಂದಿರೋದು ಸಿನಿಮಾ ಮಾಡೋಕ್ಕೇನೆ ಮೇಡಮ್, ಸಿನಿಮಾ ಮಾಡೋಕ್ಕೇ ಬಂದಿರೋದು, ಸಿನಿಮಾ ಮಾಡೋದಕ್ಕೆ ಅಂತ ಬಂದಿದ್ದೀರಾ. ಆಮೇಲೆ ಎಲ್ಲೂ ಯಾವುದೇ ಕಾರಣಕ್ಕೂ ಟೈಮ್ ಅನ್ನೋದು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹೌದು ಮೇಡಮ್, ನೀವು ಟೈಮ್ ನ ಮ್ಯಾನೇಜ್ ಮಾಡ್ಬಿಟ್ಟಿದ್ದೀರಾ. ಹೌದು ಮೇಡಮ್, ಹೌದು. ಎಷ್ಟು ಟೈಮ್ ಮ್ಯಾನೇಜ್ ಮಾಡಿದ್ರು ಲೇಟ್ ಆಯ್ತು ಮೇಡಮ್. ಇಲ್ಲ ಅಂದ್ರೆ ನೀವು ಲೇಟ್ ಆಗಿರೋದಕ್ಕೆ ಕಾರಣ ಅಂತ ಅನ್ಸಲ್ಲ ನನಗೆ. ಯಾಕೆಂದ್ರೆ ಪ್ರೇಕ್ಷಕರಿಗೆಲ್ಲ ತುಂಬಾ ಇಷ್ಟ ಆಗಿದೆ ಆಯ್ತಾ, ಪ್ರತಿಯೊಬ್ರಿಗೂ ಅಭಿಮಾನಿ ಆಗ್ತಾ ಇದಾರೆ ಇವಾಗ. ಯಾರೇ ನೋಡಿದ್ರು ಅವರೆಲ್ಲರೂ ನಿಮ್ಮ ಅಭಿಮಾನಿಗಳಾಗ್ತಿದ್ದಾರೆ. ಸೊ ಯಾಕೆ ಈ ಮೂವಿ ಇಷ್ಟು ಚೆನ್ನಾಗಿ ಚಂದ ಬರೋದಕ್ಕೆ ಕಾರಣನೇ ನಿಮ್ದೊಂದು ತೀರ್ಮಾನ. ಆ ಊರ್ ಬಿಟ್ಟು ಈ ಊರಿಗೆ ಬಂದು ಇಲ್ಲಿ ಮಾಡಿದ್ರಲ್ಲ, ಅದು ಸೂಪರ್. ಇದ್ರಿಂದ ನಿಮ್ಗೆ ಮುಂದಿಂದು ಏನಾದ್ರು ಪ್ರಾಜೆಕ್ಟ್ಸ್ ಏನಾದ್ರು ಪ್ಲಾನಿಂಗ್ ಎಲ್ಲ ಆಗಿದೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ಲಿಂದ ಪ್ರಾರಂಭ ಮಾಡ್ತೀರಾ? ಪ್ರಾರಂಭ ಅಂತಂದ್ರೆ ಫಸ್ಟ್ ಈಗ ಯಾಳ್ಪಿ ಸಕ್ಸಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದೆ. ಯಾಕಂದ್ರೆ ಮೇಡಮ್ ಇದೊಂದು 2.5 ವರ್ಷದ ಪ್ರತಿಫಲ. ಅಂದರೆ ಅದನ್ನ ಸ್ವಲ್ಪ ಒಂದು 15 ದಿನ ಆದ್ರೂ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಬಟ್ ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ ಮೇಡಮ್. ಎರಡು ಸ್ಕ್ರಿಪ್ಟ್ ರೆಡಿ ಇದೆ. ಯಾವುದು ಈ ಸಿನಿಮಾಗೆ ಸ್ಕ್ರಿಪ್ಟ್ ರೆಡಿ ಮಾಡದೆ ಮಾಡ್ಕೊಂಡಿರೋಂತ ಮೂವಿ. ಬಟ್ ಮುಂದಿನ ಪ್ಲಾನ್ಸ್ಗೆಲ್ಲ ಆಲ್ರೆಡಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಸೂಪರ್ ವಿತ್ ಸ್ಟೋರಿ ಬೋರ್ಡ್ ಸಮೇತನ ಸ್ಕ್ರಿಪ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮಾರ್ಚ್ ಎಂಡಿಂಗ್ ಅಥವಾ ಏಪ್ರಿಲ್ ಫಸ್ಟ್ ವೀಕಿಂದಾನೇ ನೆಕ್ಸ್ಟ್ ಮೂವಿ ಪ್ಲಾನ್ ಇದೆ ಮೇಡಮ್. ಓಕೆ, ಅಂದ್ರೆ ಈಗ ಇನ್ನೊಂದು 10 days ಒಂದೇ ಸ್ವಲ್ಪ ನೀವು ಎಂಜಾಯ್ ಮಾಡ್ತೀರಾ? ಹೌದು ಮೇಡಮ್. ಮತ್ತೆ ಶುರು ಇಲ್ಲ ಮೇಡಮ್, 10 days ಇನ್ನೊಂದು ಸ್ವಲ್ಪ ಇನ್ನೂ ಜಾಸ್ತಿ ಡೇಸ್ ಆಗಿ ಎಂಜಾಯ್ ಮಾಡಿದ್ರು ಚೆನ್ನಾಗಿರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ 1 week ಮೂವಿ ಆಡಿತು ಅಂದ್ರೆ ಬ್ಲಾಕ್ ಬಾಸ್ಟರ್ ಇಟ್ಟು 15 ದಿನ ಅಂತಂದ್ರೆ ಇಂಡಸ್ಟ್ರಿ ಇಟ್ಟು ಅಂತ ಹೇಳ್ಬಿಡ್ತಾರೆ. ಬಳ್ಳಾರಿ ದುರ್ಗಮ್ಮ ಸ್ವಲ್ಪ ಇನ್ನೂ ಜಾಸ್ತಿ ಕೊಡಬೇಕು, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಬೇಕು ಸಿನಿಮಾ ಅಂತ ಜಾಸ್ತಿ ರೀಚ್ ಆಗುತ್ತೆ. ನಿಮ್ದು ಮುಂದಿನ ಸಿನಿಮಾ ಪ್ಲಾನಿಂಗ್ ಎಲ್ಲ ಸ್ಟಾರ್ಟ್ ಆಗಿ ನೀವು ಸ್ಟಾರ್ಟ್ ಮಾಡಿದ್ರು ಯಾಳ್ಪಿ ಮಾತ್ರ ಯಾರ ಮನಸ್ಸಿಂದಾನು ಹೋಗಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ವಿಷಯ ಮೇಡಮ್, ಟ್ರೈಲರ್ ನೋಡಿದಲ್ವಾ, ಜನ ಎಲ್ಲ ಟ್ರೈಲರ್ ನೋಡಿದ್ಮೇಲೆ ಅದರಲ್ಲಿ ಏನೋ ರೋಗ ಇದೆ ಅಲ್ವಾ, ಹೀರೋಗೆ ಏನೋ ಒಂದು ರೋಗ ಇದೆ, ಬಟ್ ಸಿನಿಮಾದಲ್ಲಿ ಅದು ಇಲ್ವಲ್ಲ ಅಂತ ಕೆಲವ್ರು ಕೇಳಿದ್ರು. ಓಕೆ, ಬಟ್ ರೋಗ ಅಂದ್ರೆ ಏನನ್ನೋದು ಸಿನಿಮಾದಲ್ಲಿ ಇದೆ ಅಂದ್ರೆ, ಬಟ್ ನಾವ್ ಎಲ್ಲಿ ಅದನ್ನ ಇದೇ ರೋಗ ಅಂತ ಹೇಳಿಲ್ಲ ಅವ್ರಿಗೆ. ನಾನ್ ಕೂಡ ಇವಾಗ ಹೇಳಲ್ಲ, ಯಾಕಂದ್ರೆ ಸಿನಿಮಾ ನೋಡಿದವ್ರು ಇರ್ತಾರೆ, ನೋಡ್ಲಿದ್ದವ್ರು ಇರ್ತಾರೆ. ಆ ರೋಗ ಏನನ್ನೋದು ನಾವು ಥಿಯೇಟರ್ ಅಲ್ಲಿ ಕುಂತ್ಕೊಂಡು ಆಲೋಚನೆ ಮಾಡ್ಬೇಕು ಸಿನಿಮಾ ಮುಗಿದ್ಮೇಲೆ. ಅವರು ಡೀಪ್ ಆಗಿ ಥಿಂಕ್ ಮಾಡಿದ್ರೆ ಮೇಡಮ್ ರೋಗ ಇದೆ, ಪ್ರತಿಯೊಬ್ಬರಿಗೆ ಇರೋ ರೋಗನೇ, ಎಲ್ಲರಿಗಿಂತ ದೊಡ್ಡ ರೋಗ ಇದೆ ಮೇಡಮ್. ಅದು ವಾಸಿ ಆಗದೆ ಇರೋ, ಮೆಡಿಸಿನ್ ಇಲ್ದಿರೋ ರೋಗ ಇದೆ. ಬಟ್ ಅವರು ಆ ಸ್ಕ್ರೀನ್ ನೋಡ್ತಾ ಎಂಜಾಯ್ ಮಾಡ್ಬಿಟ್ಟಿದ್ದಾರೆ. ಬಿಟ್ರೆ ಅದ್ರ ಒಳಗಿರೋ ಕಂಟೆಂಟ್ ನ ಜಲ್ದಿ ಅರ್ಥ ಮಾಡ್ಕೊಂಡಿಲ್ಲ ಅವರು. ಇನ್ನೊಂದು ವಿಷಯ ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಓಕೆ ಮುಗೀತು ಅಂತ ಅವ್ರು ಬಂದ್ಬಿಡ್ತಾರೆ. ಬಟ್ ಮೇನ್ ಕ್ಲೈಮ್ಯಾಕ್ಸ್ ಅಲ್ಲಿ ಇರೋದು ಇನ್ನ ವರ್ಡ್ಸ್ ಅಲ್ಲಿ ಡೈರೆಕ್ಟರ್ ಹೇಳ್ತಾ ಇರ್ತಾರೆ, ಈ ತರ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಎಷ್ಟೋ ಜನ ಕೇಳಿಲ್ಲ ಮೇಡಮ್, ಹೊರಗಡೆ ಬಂದ್ಬಿಡ್ತಾರೆ, ಲೈಟ್ ಆನ್ ಆಗಿದೆ ಬಂದ್ಬಿಡ್ತಾರೆ.
ಬಟ್ ಅವರು ಒಂದು 30 ಸೆಕೆಂಡ್ಸ್ ಅಲ್ಲೇ ಕುಂತ್ರೆ, ಸಿನಿಮಾ ಆದ್ರೂ ಕೂಡ ಅಲ್ಲೇ ಕುಂತ್ರೆ ಕ್ಲಾರಿಟಿ ಸಿಗುತ್ತೆ ಮತ್ತೆ. ಓಕೆ. ಇನ್ನೊಂದು ವಿಷಯ ಅಂದ್ರೆ ಸಿನಿಮಾದಲ್ಲಿ ಒಂದು ಸೀನ್ ಮಿಸ್ ಆದ್ರು, ಹಾ. ಕೆಲವರು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸ್ಕ್ರೀನ್ ಥಿಯೇಟರ್ ಹೋದಾಗ ಫೋನ್ ಬಂತಂತ ಹೋಗ್ಬಿಡ್ತಾರೆ ಹೊರಗಡೆ, ಅಲ್ಲಿ ಸೀನ್ ನಡೀತಾ ಇರುತ್ತೆ, ನಾನು ಕುಂತ ಅಬ್ಸರ್ವ್ ಮಾಡಿದ್ದೀನಿ. ಅವ್ರು ಬಂದ ತಕ್ಷಣ ಮತ್ತೆ ಬಂದು ಕೂಡ್ತಾರೆ, ಅವ್ರಿಗೆ ಆ ಸೀನ್ಗೆ ಕನೆಕ್ಷನ್ ಇರುತ್ತೆ, ಬಟ್ ಅವರು ಅದನ್ನ ನೋಡಿರಲ್ಲ. Okay. ಅದು ಈ ಸೀನ್ ಇಂದ ಏನ್ ಕನೆಕ್ಷನ್ ಅನ್ನೋದು ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಆಗುತ್ತೆ. Okay. ಇವ್ರು ನೋಡಿರಲ್ಲ, ಅವರಿಗೆ ಅರ್ಥ ಆಗಲ್ಲ. ಅವಾಗ ಹೊರಗಡೆ ಕೂಡ ಏನಪ್ಪ ನನಗೆ ಅರ್ಥ ಆಗಿಲ್ಲ ಅನ್ನೋರು ಕೆಲವರು. ಅವ್ರು ನಮ್ ಡೈರೆಕ್ಟರ್ ಸಖತ್ ಸ್ಮಾರ್ಟ್ ಆಗಿ ಮಾಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನೋಡಿದ್ರೆ ಮೂವಿನ ನೀವು ಕರೆಕ್ಟ್ ಆಗಿ ನೋಡ್ಬೇಕು, ಆಗ ನಿಮ್ಗೆ ಲಾಸ್ಟ್ ಅಲ್ಲಿ ಮೆಸೇಜ್ ಮಾತ್ರ ಖಂಡಿತ ಸಿಗುತ್ತೆ. ಅದರಿಂದ ಒಂದು ಉಪಯೋಗನ ಆಗಿದೆ ಮೇಡಮ್. ರಿಪೀಟೆಡ್ ಆಡಿಯನ್ಸ್ ಬರ್ತಾ ಇದ್ದಾರೆ ಮೇಡಮ್. ಒಬ್ರು 4 times ನನಗೆ 4 times ಅವ್ರು ಫೋಟೋ ಹೊಡೆದು ಕಳಿಸಿದ್ದಾರೆ. ಪ್ಲಸ್ ನಾನು ಇನ್ನ ಕೆಲವ್ರನ್ನ ಅಲ್ಲೇ ಥಿಯೇಟರ್ ಹತ್ರ ನೋಡಿದೀನಿ. ಅಣ್ಣ ನಿನ್ನೆ ನಿಮ್ಮ ಹತ್ರ ಮಾತಾಡಿಸ್ತಲ್ವಾ, ಅಣ್ಣ ನಿನ್ನ 3 ಶೋ ನಾನು ನಿಮ್ಮ ಹತ್ರ ನೋಡೋದಲ್ವಾ, ಇವಾಗ ಕೂಡ ಹೋಗ್ತಾ ಇದ್ದೀನಿ ನೋಡೋಣ. ಕಂಟಿನ್ಯೂ ಆಗಿದ್ದಾರೆ ಮೇಡಮ್. ಒಬ್ಬರಾದ್ರೆ ಒಂದೇ ದಿನ ಕಂಟಿನ್ಯೂ 4 ಶೋಸ್ ನೋಡಿದ್ದಾರೆ. ಯಾಕೆ ಹಂಗೆ 4 ಶೋಸ್ ಒಂದೇ ದಿನ ನೋಡಿದಿಲ್ಲ, ಬೋರ್ ಹೊಡಿದಿಲ್ವಾ? ಎಲ್ಲಿ ಸಾರ್ ಬೋರು? ಅಬ್ಬಬ್ಬಬ್ಬ ಮೆಂಟಲ್ ಹಿಡ್ದೋಗುತ್ತೆ ಸರ್. ಏನ್ ಸರ್ ಸೀನು ಶಾರ್ಟು. ಅದು ಕೆಲವ್ರು ಅಂದ್ರಂತೆ ಮೇಡಮ್, ಯಾರೋ ಮೇಕಿಂಗ್ ಚೆನ್ನಾಗಿ ಮಾಡಿಲ್ಲ. ನಾನು ಮೇಕಿಂಗೇ ಮಾಡಿಲ್ಲ ಸಿನಿಮಾದಲ್ಲಿ, ನಾನು ಮೇಕಿಂಗೇ ಮಾಡಿಲ್ಲ ಮೇಡಮ್. ಮೇಕಿಂಗ್ ಸರಿಯಾಗಿ ಮಾಡಿಲ್ಲ, ಮೇಕಿಂಗೇ ಮಾಡಿಲ್ಲ. ಈಗ ಯಾವುದೋ ಒಂದು ಈಗ ಮೇಡಮ್ ನಾವು ಇಲ್ಲಿ ಇದ್ದೀವಿ, ಓಕೆ, ನಾವು ಇಲ್ಲಿದ್ದೀವಿ, ಸರಿ, ಕ್ಯಾಮ್ರಾ ಅಲ್ಲಿದೆ, ಕ್ಯಾಮ್ರಾ ಅಲ್ಲಿದೆ, ನೀವು ಹ್ಯಾಂಕರು, ನಾನು ಡೈರೆಕ್ಟರ್, ಹೀರೋಯಿನು, ಇವ್ರು ಹೀರೋ, ಓಕೆನಾ? ಹೀರೋಯಿನ್ ಹತ್ರ ಮೇಕಪ್ ಕಿಟ್ ಇದೆಯಾ? ಇಲ್ಲ. ಡೈರೆಕ್ಟರ್ ಕ್ಯಾಪ್ ಇದೆಯಾ? ಇಲ್ಲ. ಯಾಕೆ ಮೇಡಮ್ ಮೇಕಿಂಗು? ನಾವು ಮೇಕಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಆರ್ಟಿಸ್ಟ್ ಮೇಲೆ ಯಾವಾಗ ಕಾನ್ಸಂಟ್ರೇಷನ್ ಮಾಡೋದು? ನಾನು ಮೇಕಿಂಗ್ ಸ್ಟಾರ್ಟ್ ಮಾಡಿಲ್ಲ ಮೇಡಮ್ ಯಾಳ್ಪಿ ಸಿನಿಮಾದಿಂದ. ನಾನು ಜಸ್ಟ್ ನನಗೆ ಸಿನಿಮಾ ಬರುತ್ತಾ ಮಾಡೋಕೆ ಅಂತ ಮಾಡಿರೋ ಸಿನಿಮಾ ಇದು. ನನಗೆ ಯಾಕಂದರೆ ಒಂದು ಶಾರ್ಟ್ ಫಿಲ್ಮು ಮಾಡಿಲ್ಲ. ಶಾರ್ಟ್ ಫಿಲ್ಮ್ ಯಾಕೆ ಮಾಡಬೇಕು, ಟೆಲಿಮೂವಿ ಯಾಕೆ ಮಾಡಬೇಕು, ಡೈರೆಕ್ಟ್ ಮೂವಿನೇ ಟ್ರೈ ಮಾಡೋಣ. ಯಾಕಂದರೆ ಮೂವಿ ಸ್ಟಾರ್ಟಿಂಗ್ ಇಂದ ರಿಲೀಸ್ವರೆಗೂ ನಾನು ತೊಗೊಂಬಂದ್ಬಿಟ್ರೆ ನೆಕ್ಸ್ಟ್ ನಾನು ಸಿನಿಮಾನ ಮಾಡ್ತೀನಿ ಮೇಡಮ್. ಹೌದು. ನೆಕ್ಸ್ಟ್ ಇನ್ನು ಥಿಯೇಟರ್ ಸಿನಿಮಾನ ಮಾಡ್ತೀನಿ. ಶಾರ್ಟ್ ಫಿಲ್ಮ್ ಇವಾಗ ನಮಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ, ಅಪ್ಪ ಅಮ್ಮ ಮುಂದೆ ಬಂದಿದ್ದಾರೆ. ಅವರಿಗೆ ಇದರಿಂದ ಏನಾದರೂ ಒಂದು ಮೊದಲು ನೀವು ಕೇಳಿದ್ರಿ, ಮೊದಲು ನೀವು ಏನು ಯಾವ ಮೂವಿ ಮಾಡಿದ್ರಿ? ಹೌದು, ಶಾರ್ಟ್ ಫಿಲ್ಮ್ ಮಾಡಿದ್ದೆ ಮೇಡಮ್. ಶಾರ್ಟ್ ಫಿಲ್ಮ್ ಅಂದ್ರೆ ನನಗೆ ಮಾಡೋಕ್ಕೆ ಬರಲ್ಲ ಮೇಡಮ್ ಶಾರ್ಟ್ ಫಿಲ್ಮ್. ಯಾಕಂದರೆ ಶಾರ್ಟ್ ಫಿಲ್ಮ್ ಮಾಡೋರು ಅವ್ರ ನಾಲೆಡ್ಜ್ ನಮಗಿಂತ 10 ಇರುತ್ತೆ. ಯಾಕಂದರೆ ಒಂದು 5 ನಿಮಿಷದಲ್ಲಿ ಆ ಕಂಟೆಂಟ್ನೆಲ್ಲ ತೋರಿಸ್ಬೇಕು ಅಂತಂದರೆ ಅವ್ರು ಗ್ರೇಟ್ ಮೇಡಮ್. ಬಟ್ ನನಗೆ ಆಗಲ್ಲ ಮೇಡಮ್. ಅದಕ್ಕೆ ನಾನು ಡೈರೆಕ್ಟ್ ದೊಡ್ಡ ಮೂವಿಗೆ ಟ್ರೈ ಮಾಡಿ ಅಲ್ಲಿಂದ ನನಗೆ ಟೈಮ್ ಬೇಕಾಗಿತ್ತು ಕಥೆನ ತೋರಿಸೋಕ್ಕೆ, ಆ ಥರ ಮಾಡ್ಕೊಂಡು ಹೋದೆ ಮೇಡಮ್. ಆ್ಯಕ್ಚುಲಿ ಇದರಲ್ಲಿ ನನ್ಗನ್ಸುತ್ತೆ ನಿಮ್ಮದೇ ಗ್ರೇಟ್ನೆಸ್ಸು. ಯಾಕಂದರೆ ಬೇರೆ ಬೇರೆ ಪ್ರತಿಭೆ ಹೊರಗಡೆ ಬಂದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್ ಮೇಡಮ್. ಇನ್ನೊಂದು ಏನಂದರೆ ನಾನು ಮಾಡಿದ್ದೀನಿ ಮೇಡಮ್, ನಾನು ಒಂದು ವೇದಿಕೆ ಮಾಡ್ಕೊಂಡಿದ್ದೀನಿ. ನನ್ನ ಇದರಲ್ಲೂ ನಂದು ಒಂದು ಟ್ಯಾಲೆಂಟ್ ಇದೆ. ಯಾಕಂದರೆ ನನ್ನ ಒಂದು ಅಂದರೆ ನೋಡಿ ಮೇಡಮ್, ಈ ಮೂವಿಗೆ ನಾನು ಡೈರೆಕ್ಟ್ರಾಗಿ, ಡೈಲಾಗ್ ರೈಟ್ರಾಗಿ, ಸ್ಕ್ರೀನ್ ಪ್ಲೇ ಮತ್ತು 2 ಸಾಂಗ್ ಕೊರಿಯೋಗ್ರಫಿ, ಲಿರಿಕ್ಸ್ ರೈಟ್ರು, ಮತ್ತು 2 ಸಾಂಗ್ ಹಾಡಿದ್ದೀನಿ, ಮತ್ತು 5 ಫೈಟ್ಸ್ ಮಾಡಿಸಿದ್ದೀನಿ ಸಿನಿಮಾದಲ್ಲಿ. 5 ರಿಂದ 6 ಫೈಟ್ಸ್ ಮಾಡಿಸಿದ್ದೀನಿ. ಇದೆಲ್ಲ ನಾನು ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಹಂಗೆ ಮಾಡ್ತೀನಿ, ನಾನು ಇಮ್ಯಾಜಿನ್ ಮಾಡ್ಕೊತೀನಿ. ಬಟ್ ಇದೆಲ್ಲ ಮಾಡೋದಕ್ಕೆ ಸಾಥ್ ಕೊಡಬೇಕಾಗಿರೋರು ನಮ್ಮ ಟೆಕ್ನಿಷಿಯನ್ಸು, ನಮ್ಮ ಆರ್ಟಿಸ್ಟ್ಗಳು. ಅವರು ನಾವು ಆರ್ಟಿಸ್ಟ್ಗಳು ನಾವು ಸ್ಟಾರ್ಸ್ ಆಗೋರ ಮುಂದೆ ಇದು ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಬಂದು ಅವರು ಸಹ ನಮಗೆ ಸಪೋರ್ಟ್ ಮಾಡಿ ನನ್ನ ಒಂದು ಟ್ಯಾಲೆಂಟ್ಗೆ ನನಗೆ ಇದೇ ಥರ ಬರಬೇಕು, ಇಲ್ಲಿ ಡೈಲಾಗ್ ಹೊಡೆದ್ರೆ ಇಲ್ಲಿ ಮುಟ್ಟಬೇಕು, ಅದನ್ನು ನೀನು ನನಗೆ ಕನ್ವೆ ಮಾಡಿ ತೋರಿಸ್ಬೇಕು ಕ್ಯಾಮ್ರಾದಲ್ಲಿ ಅಂತಂದರೆ ಕ್ಯಾಮ್ರಾಮನ್ ಅದೇ ಥರ ಮಾಡ್ತಾನೆ. ಎಲ್ಲ ರಿಯಲಿಸ್ಟಿಕ್ ಮೇಡಮ್. ಈಗ ಏನೋ ಒಂದು ಡೂಫ್ ಅಂತಂದಾಗ ಅವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ವರ್ಕು. ಎಲ್ಲ ರಿಯಲ್ ಆಗಿ ಮಾಡಬೇಕು. ರಿಯಲ್ ಆಗಿ ಮಾಡಬೇಕು ಅಂತಂದಾಗ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು ಸಹ ಅಲ್ಲಿ ಲೈಟ್ ಬಾಯ್ ಕೆಲಸ ಮಾಡಿದ್ದಾರೆ, ಮತ್ತು ಸೆಟ್ ಹುಡುಗರ ಥರ ಕೆಲಸ ಮಾಡಿದ್ದಾರೆ. ಮತ್ತು ಅವ್ರದ್ದು ಶಾರ್ಟ್ ಬಂದಾಗ ಏನಾಗ್ಬಿಡುತ್ತೆ, ರೆಡಿ ಕ್ಯಾಮ್ರಾ ಆ್ಯಕ್ಷನ್ ಅಂತಂದಾಗ ಅಲ್ಲಿಂದ ಆ ಕೆಲಸದಿಂದ ಬಿಟ್ಟು ಅವ್ರು ಹೊರಗಡೆ ಬಂದು ಮತ್ತೆ ಪಾತ್ರಕ್ಕೆ ಇನ್ವಾಲ್ವ್ ಆಗಬೇಕು. ಈ ಥರ ಮೇಡಮ್, ಈ ಥರ ಒಂದು ಯಾಳ್ಪಿ ಸಿನಿಮಾ ನಾನು ಮಾಡೋ ಮುಂದಿನ ಎಲ್ಲ ಸಿನಿಮಾಗಳಿಗೂ ಇದೊಂಥರ ಮೆಮೊರಿಯಬಲ್ ಆಗಿ ಉಳಿಯುತ್ತೆ ಮೇಡಮ್. ಯಾಕಂದರೆ ಈ ಕುಟುಂಬನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಮೇಡಮ್. ನೆಕ್ಸ್ಟ್ ಮೂವಿ ಮಾಡ್ಬೇಕಂತಂದ್ರು ಯಾರೋ ಹೊಸ ಕಲಾವಿದರು ಬರ್ತಾರೆ, ಹೊಸ ಪ್ರೊಡ್ಯೂಸರ್ಸ್ ಬರ್ತಾರೆ, ಹೊಸ ಆರ್ಟಿಸ್ಟ್ಗಳು ಬರ್ತಾರೆ ಅಂತಂದ್ರೂ ನಾವು ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀವಿ ಯಾಳ್ಪಿ ಸಿನಿಮಾದವ್ರನ್ನ. ಯಾಳ್ಪಿ ಅನ್ನೋದು ಒಂದು ಫ್ಯಾಮಿಲಿ ಆಗೋಗಿದೆ. ಹೌದು ಮೇಡಮ್, ಹೌದು. ಈ ಯಾಳ್ಪಿ ಸಿನಿಮಾ ಜನ ಯಾಕೆ ನೋಡಬೇಕು? ಯಾಳ್ಪಿ ಸಿನಿಮಾ ಜನ ಯಾಕೆ ನೋಡಬೇಕು ಅಂತಂದರೆ, ಮೊದಲನೇದಾಗಿ ಅಲ್ಲಿರೋ ಒಂದು ಕಂಟೆಂಟ್ಗೋಸ್ಕರ ನೋಡಬೇಕು. ಇನ್ನೊಂದು ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸೋಕ್ಕೋಸ್ಕರ ನೋಡಬೇಕು. ಇನ್ನೊಂದು ನಮ್ಮ ಮುಂದಿನ ಸಿನಿಮಾಗಳಿಗೆ ದಾರಿ ಮಾಡಿಕೊಡೋಕ್ಕೋಸ್ಕರ
ಅವ್ರು ನೋಡಬೇಕು. ಯಾಕಂದರೆ ಅವರು ಸಿನಿಮಾ ಚೆನ್ನಾಗಿದ್ದರೆ ನೋಡ್ರಿ, ಚೆನ್ನಾಗಿಲ್ಲ ಅಂದ್ರೆ ನೋಡಬೇಡಿ. ಓಕೆನಾ? ಚೆನ್ನಾಗಿದ್ರೆ ನೋಡ್ರಿ, ಚೆನ್ನಾಗಿಲ್ಲ ಅಂದರೆ ನೋಡ್ರಿ ಅಂತಂದ್ರೆ ನೋಡಿದ್ಮೇಲೆ ತಾನೇ ಗೊತ್ತಾಗೋದು. ಹೌದಾ? ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸನ್ನ ಕರ್ಕೊಂಬನ್ನಿ. ಅವ್ರಿಗೆ ಆಗಲೇ ಬಂದಿರೋರು ಹೇಳ್ತಾರೆ ಮೇಡಮ್ ಮೂವಿ ಹೆಂಗಿದೆ ಅಂತ ಅಂದಾಗ ಅವ್ರು ಚೆನ್ನಾಗಿದೆ ಅಂತಂದ್ರೆ ಬಂದು ಟ್ರೈಲರ್ ಬಿಟ್ಟಿದ್ದೀವಿ, ಅದಕ್ಕೊಂದು ಕನ್ನಡಿ ಥರ ಟೀಸರು ಬಿಟ್ಟಿದ್ದೀವಿ. ಟ್ರೈಲರ್ ಟೀಸರ್ ಏನಿರುತ್ತೋ ಅದೇ ಸಿನಿಮಾದಲ್ಲಿ ಇರುತ್ತೆ. ಇನ್ನೊಂದು ವಿಷಯ ಮೇಡಮ್, ಯಾಕೆ ನೋಡ್ಬೇಕಂತಂದ್ರೆ 90% ಜನ ಅದೊಂದು ರೋಗದಿಂದ ಕೊರಗ್ತಾ ಇರ್ತಾರೆ. ಓಕೆ, ಅವರು ಏನು ಮೈಂಡ್ ಬೇಡ ಅಂದ್ರೂ ಕೂಡ ಅದು ಅದನ್ನೇ ಕರ್ಕೊಂಡು ಹೋಗ್ತಾ ಇರುತ್ತೆ, ಅದೇ ರೋಗದ ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ತಂದೆ ಮಗಳಾಗ್ಲಿ, ಲವರ್ಸ್ ಆಗ್ಲಿ, ಗಂಡ ಹೆಂಡತಿ ಆಗ್ಲಿ, ಆ ರೋಗ ಹೋಗ್ಬೇಕಂದ್ರೆ ಫಸ್ಟ್ ಈ ಸಿನಿಮಾ ಬಂದು ನೋಡ್ಬೇಕು. ಪ್ರತಿಯೊಬ್ಬರ ಜೀವನಕ್ಕೂ ಕ್ಲೈಮ್ಯಾಕ್ಸ್ ವರೆಗೂ ಕುಂತು ನೋಡ್ಬೇಕು. ಅವಾಗ ಅವ್ರ ಒಂದು ಕ್ಲಾರಿಟಿ ಬರುತ್ತೆ, ಓ ಹೌದು ನಾನ್ ಮಾಡ್ತಿರೋದು ತಪ್ಪು, ಈ ಸಿನಿಮಾ ಕರೆಕ್ಟ್ ಆಗಿ ಹೇಳ್ತಾ ಇದೆ. ಅವ್ರೊಂದು ಜೀವಕ್ಕ ಪ್ಲಸ್ ಜೀವನಕ್ಕ ಒಳ್ಳೆ ದಾರಿ ಮೇಡಮ್, ಒಳ್ಳೆ ದಾರಿ. ಹೌದೌದು. ಸೂಪರ್. ಕೊನೆಯದಾಗಿ ಅಭಿಮಾನಿಗಳಿಗೆ ಏನ್ ಹೇಳೋಕ್ ಇಷ್ಟಪಡ್ತೀರಾ? ಮತ್ತೆ ಅಭಿಮಾನಿಗಳು ಅನ್ಬೇಡಿ ಮೇಡಮ್, ಪ್ರೇಕ್ಷಕ ದೇವರುಗಳೇ ಅಂತ ಹೇಳಿ. ಯಾಕಂದ್ರೆ ಇವತ್ತು ದೇವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಶೀರ್ವಾದ ಮಾಡಿ ಅಂತ ಹೇಳ್ತೀನಿ ಮೇಡಮ್. ಇದು ನಿಮ್ಮ ಮೂವಿ, ನಿಮ್ಮೂರಿನ ಮೂವಿ, ನಿಮ್ಮ ಕಲಾವಿದರು ಸೇರಿ ಮಾಡಿರುವಂತಹ ಮೂವಿ, ನಿಮ್ಮ ಅಣ್ಣ ತಮ್ಮಂದಿರು ಸೇರೋ ನಿಮ್ಮ ಕುಟುಂಬದವರು ಮಾಡಿರುವಂತಹ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ, ನಮ್ಮ ಮುಂದಿನ ಸಿನಿಮಾಗಳಿಗೆ ದಾರಿ ಮಾಡಿಕೊಡಿ. ನಮಗೆ ಇನ್ನೂ ಸ್ವಲ್ಪ ಹುಮ್ಮಸ್ಸು ಮತ್ತು ನಿಮ್ಮ ಬೆಂಬಲ ಸಿಗಬೇಕು ಅಂತ ನಾನು ಪ್ರೇಕ್ಷಕ ದೇವರಲ್ಲಿ ಕೇಳ್ಕೊಂತಿದ್ದೀನಿ ಮೇಡಮ್. ಒಳ್ಳೆ ಸಿನಿಮಾನ ಗೆಲ್ಲಿಸ್ಬೇಕು, ಒಳ್ಳೆ ಕಂಟೆಂಟ್ ಇರೋ ಮೂವಿನ ಗೆಲ್ಲಿಸ್ಬೇಕು. ಓಕೆ, ಮೊದಲನೇ ಸಿನಿಮಾನೇ ಜನರ ಮನ ಗೆದ್ದು, ಓಕೆ, ನಿಮ್ಮ ಮುಂದಿನ ಚಿತ್ರಗಳು ಪ್ರೇಕ್ಷಕರನ್ನು ಮತ್ತಷ್ಟು ಮನರಂಜಿಸಲಿ, ನಿಮ್ಮ ಏಳ್ಗೆ ಹೀಗೆ ಮುಂದುವರೆಯಲಿ ಎಂದು ಆಶಿಸುತ್ತೇನೆ. ನಮಸ್ಕಾರ. ನಮಸ್ತೆ. ನಮ್ಮಂಥ ಹೊಸ ಪ್ರತಿಭೆಗಳನ್ನ ಗುರುತಿಸಿ ಮೂವಿ ಚೆನ್ನಾಗಿದೆ, ಒಳ್ಳೆ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡ ನಾಡು, ನಮ್ಮ ಬಳ್ಳಾರಿಯ ಲೋಕಲ್ ಚಾನಲ್ ಕನ್ನಡ ನಾಡು ಚಾನಲ್ ನಮ್ಮನ್ನು ಕರೆಸಿ ನಮ್ಮ ಯಾಳ್ಪಿ ಚಿತ್ರತಂಡವನ್ನು ಇಷ್ಟು ಬೆಂಬಲ ಮಾಡ್ತಾ ಇದ್ದಾರೆ. ಇದು ನಮ್ಮ ಮೊದಲನೇ ಸಿನಿಮಾಗೆ ತಾವು ಒಂದು ಬೆನ್ನೆಲುಬಾಗಿ ನಿಂತು, ಬುನಾದಿಯಾಗಿ ನಿಂತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಇಲ್ಲಿ ತನಕ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸಪೋರ್ಟ್ ಮಾಡಿ. ಆ್ಯಂಡ್ ಕನ್ನಡ ನಾಡು ಚಾನಲ್ ನಮಗೆ ನಮ್ಮ ಅನಿಸಿಕೆನ ಹೇಳ್ಕೊಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಯಾಳ್ಪಿ ಟೀಮ್ ನಮ್ಮೊಂದಿಗೆ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಮುಂದೆ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ರೋಗ್ರಾಂಗಳನ್ನು ವೀಕ್ಷಿಸಲು ಇಂದೇ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಇನ್ನೇನು ಬೇಕು ನನಗೀಗ, ನನ್ನಲ್ಲಿ ನೀನೇ ಇರುವಾಗ, ಕಳೆದೋದೆ ನಾನು, ಕರಗೋದೆ ನಾನು, ಕಣ್ಣೆದುರು